ಹರೇ ಕೃಷ್ಣ ಎಲ್ಲರಿಗೂ. ನಿಮಗೆಲ್ಲರಿಗೂ ಸ್ವಾಗತ ಈ ಒಂದು ಆತ್ಮ ಸಾಕ್ಷಾತ್ಕಾರ ವಿಜ್ಞಾನದ ಈ ಒಂದು ಜರ್ನಿನಲ್ಲಿ, ಈ ಒಂದು ಪ್ರಯಾಣ ನಾವು ಮುಂದುವರಿಸ್ತಾ ಇದ್ದೀವಿ. ಆತ್ಮ ಸಾಕ್ಷಾತ್ಕಾರ ವಿಜ್ಞಾನದ ಮೊದಲನೇ ಮೆಟ್ಟಿಲು ಏನು? ಮೊದಲು ಅದು ನಮ್ಮ ಒಂದು ಜ್ಞಾನದಿಂದನೇ ಶುರುವಾಗಬೇಕು. ನಾನು ಯಾರು ಅನ್ನೋದರಿಂದನೇ ಅದು ಶುರುವಾಗುತ್ತೆ. ಸೊ ಇವತ್ತು ಪ್ರಥಮ ಅಧ್ಯಾಯ ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನದ್ದು ನಾನು ಯಾರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇ ಟಾಪಿಕ್ ಭಗವದ್ಗೀತೆಯಲ್ಲಿ ಮೆನ್ಷನ್ ಆಗಿರುವಂಥ ಈ ಒಂದು ಟಾಪಿಕ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಮೊದಲನೇ ಪ್ರಶ್ನೆ ಏನು? ಹೂ ಆರ್ ವಿ ಅಂದರೆ ನಾವು ಯಾರು? ಅಂದರೆ ನಾವು ಯಾವಾಗ ಈ ಒಂದು ಪ್ರಪಂಚದಲ್ಲಿ ಜನ್ಮ ತಗೊಂಡ್ವಿ, ನಾವು ಎಲ್ಲಿಂದ ಬಂದ್ವಿ? ಯೂಶಲಿ ಪ್ರತಿಯೊಬ್ಬರಿಗೂ ಬರುವಂಥ ಒಂದು ಫಂಡಮೆಂಟಲ್ ಕ್ವಶನ್ಗಳಿದು. ನಾನು ಜನ್ಮ ತಗೊಳ್ಳೋಕ್ಕಿಂತ ಮುಂಚೆ ನಾನು ಹಿಂದೆಗಡೆ ಏನಾದರೂ ಇತ್ತಾ, ಇಲ್ಲ ನಾನು ಎಲ್ಲಿಂದ ಬಂದೆ, ಎಲ್ಲಾನು ನಾನು ಜನ್ಮ ತಗೊಂಡಾಗಿಂದ ಎಲ್ಲಾನು ಶುರುವಾಗ್ತಾ ಇದೆಯಾ ಅಂತ. ಸೊ ಜನ್ಮ ತಗೊಂಡೆ, ನಾನು ಹುಟ್ಟಿದೆ, ಅದಕ್ಕಿಂತ ಹಿಂದೆ ನಾನು ಏನಾಗಿದ್ದೆ? ಆಮೇಲೆ ನಮ್ಮ ಪ್ರಯಾಣ ಯಾವಾಗ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಮುಗಿಯುತ್ತೆ, ಅಂದರೆ ಮರಣದ ನಂತರ ನಾವು ಎಲ್ಲಿಗೆ ಹೋಗ್ತೀವಿ? ಅಂದರೆ ಅಲ್ಲಿಗೇನೆ ಕತೆ ಮುಗ್ದೋಯ್ತಾ? ಜನ್ಮದಲ್ಲಿ ನಮ್ಮ ಒಂದು ಕತೆ ಶುರುವಾಯ್ತಾ? ಮರಣದ ಜೊತೆ ನಮ್ಮ ಕತೆ ಮುಗ್ದೋಯ್ತಾ? ಅಥವಾ ಇದರ ಬಿಯಾಂಡ್ ಬೇರೆದೇ ಆದ ಕಂಪ್ಲೀಟ್ ಪಿಕ್ಚರ್ ಇದೆಯಾ? ಸೊ ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ಈ ಒಂದು ಆತ್ಮದ ವಿಜ್ಞಾನ, ಒಂದು ಜ್ಞಾನ ಏನಿದೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ಅದನ್ನೇ ನಾವು ಇವತ್ತು ಮಾಡ್ತಾ ಇದ್ದೀವಿ. ಇಲ್ಲಿ ಹ್ಯಾರಿ ಮಾನ್ಸನ್ ಅಂತ ಒಂದು ಪ್ರೊಫೆಸರ್ ಆಫ್ ಅನಾಟಮಿ, ಇವರು ಅನಾಟಮಿ ಅಂದರೆ ಗೊತ್ತಲ್ವ, ನಮ್ಮ ಎಂಟೈರ್ ಬಾಡಿನ ಅನಲೈಸ್ ಮಾಡಿ ಈ ಒಂದು ನಮ್ಮ ಒಂದು ದೇಹ ಯಾವ ಒಂದು ಕಾಂಪೋನೆಂಟ್ಸಿಂದ, ಕೆಮಿಕಲ್ ಕಾಂಪೋನೆಂಟ್ಸಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನು ಅವರು ಒಂದು ರಿಸರ್ಚ್ ಮಾಡ್ತಾರೆ. ರಿಸರ್ಚ್ ಮಾಡಿಬಿಟ್ಟು ನಮ್ಮ ದೇಹದಲ್ಲಿರುವಂಥ ಎಲ್ಲ ಕೆಮಿಕಲ್ ಕಾಂಪೋನೆಂಟ್ಸ್ನ ಅವರು ಲಿಸ್ಟ್ ಮಾಡ್ತಾರೆ. ಯಾವ ರೀತಿ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಇದೆ, ಫಾಸ್ಫೇಟ್ ಇದೆ, ಪೊಟ್ಯಾಷಿಯಮ್ ಇದೆ, ಸಲ್ಫರ್ ಇದೆ, ಸೋಡಿಯಂ ಇದೆ, ಮೆಗ್ನೀಷಿಯಮ್, ಐರನ್, ಈ ರೀತಿ ಕಾಪರ್, ಇವೆಲ್ಲ ಒಂದು ಕೆಮಿಕಲ್ ಕಾಂಪೋನೆಂಟ್ಸು ಸೇರಿ ನಾವು ಅಂತ ನಾವೇನು ಅಂದ್ಕೊಂಡಿದ್ದೀವಿ, ಈ ಒಂದು ನಮ್ಮ ದೇಹ ಆಗಿದೆ. ಸೊ ನಮ್ಮ ದೇಹನ ನಾವು ಏನು ಅನಲೈಸ್ ಮಾಡಿ ನೋಡಿದ್ರೆ, ಅಲ್ಟಿಮೇಟ್ಲಿ ಅಲ್ಲೇ ಡಿಗ್ ಡೌನ್ ಮಾಡಿದ್ರೆ ರೂಟಲ್ಲಿ ಏನಿದೆ, ಕೆಮಿಕಲ್ ಕಾಂಪೋನೆಂಟ್ಸಿಂದ ಈ ಒಂದು ದೇಹ ಮಾಡಲ್ಪಟ್ಟಿದೆ. ಈಸ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ನಮ್ಮ ಒಂದು ಈ ದೇಹ ಆಗಿರೋದು ಒಂದು ಮೆಟೀರಿಯಲ್ ಎಲಿಮೆಂಟಿಂದನೇ ಆಗಿರೋದು. ಸೊ ಆ ಮೆಟೀರಿಯಲ್ ಎಲಿಮೆಂಟ್ ಅಲ್ಟಿಮೇಟ್ಲಿ ಅದು ಎಲ್ಲಿಗೆ ಬರುತ್ತೆ? ಕೆಮಿಕಲ್ ಕಾಂಪೋನೆಂಟ್ಸಿಂದ ಆಗಿದೆ ಅಂತ ಬರುತ್ತೆ. ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಗೊತ್ತಾ? ನಾವು ಇಷ್ಟು ದಿನ ನಾನು ಎಂಥ ಒಂದು ಇದು ಅಂದ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ನಮ್ಮ ದೇಹದ ಎಲ್ಲ ಕೆಮಿಕಲ್ ಕಾಂಪೋನೆಂಟ್ಸ್ದು ಒಂದು ಎಸ್ ಎ ಕೆಮಿಕಲ್ದು ಬೆಲೆನ ನಾವು ನೋಡಿದ್ರೆ, ನಾಟ್ ಎಸ್ ಎ ಒಂದು ಇಂಡಿವಿಜುವಲ್, ಇದು ಕೆಮಿಕಲ್ ಕಾಂಪೋನೆಂಟ್ನ ಬೆಲೆನ ನೋಡಿದ್ರೆ ಅವರೇ ಎಸ್ಟಿಮೇಟ್ ಮಾಡಿರ್ತಾರೆ, ಇಟ್ಸ್ ಓನ್ಲಿ 210 rupees ಇನ್ ದ ಮಾರ್ಕೆಟ್ ವ್ಯಾಲ್ಯೂ. ಸೊ ಈ ದೇಹದಲ್ಲಿರೋವಂಥ ಕೆಮಿಕಲ್ ಕಾಂಪೋನೆಂಟ್ಸ್ ನಾವು ಮಾರ್ಕೆಟ್ಗೆ ಹೋದರೆ ಅಷ್ಟರಲ್ಲಿ ನಮಗೆ ಸಿಕ್ಬಿಡುತ್ತೆ. ಅಂದರೆ ನಾವು ಈ ಒಂದು ಕೆಮಿಕಲ್ ಕಾಂಪೋನೆಂಟ್ ಇರೋವಂಥ ಒಂದು ಬ್ಯಾಗ, ನಾನು ಅಂದರೆ ಜಸ್ಟ್ ಇವೆಲ್ಲ ಕೆಮಿಕಲ್ಸ್ ಇರೋವಂಥ ಒಂದು ಬ್ಯಾಗಲ್ಲಿ ತುಂಬಿರೋವಂಥ ಒಂದು ಐಟಮ್. ನಾನು ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವೇನು ಮಾಡಬೇಕು? ಒಂದು ಸಿಂಪಲ್ ಅನಾಲಿಟಿಕಲ್ ಸ್ಟಡಿ ಮಾಡಬೇಕು. ಅಂದರೆ ಒಂದು ಜೀವಂತ ದೇಹ, ಇನ್ನೊಂದು ಮರಣ ಹೊಂದಿದಂಥ ದೇಹ. ಇವೆರಡೂ ಒಂದು ದೇಹದ ನಡುವೆ ಇರುವಂಥ ವ್ಯತ್ಯಾಸ ಏನು ಅಂತ ನಾವು ತಿಳ್ಕೋಬೇಕು. ಅಂದರೆ ಜೀವಂತ ದೇಹ, ಮರಣ ಹೊಂದಿರೋವಂಥ ಒಂದು ದೇಹ, ಇವೆರಡರಲ್ಲಿರೋವಂಥ ಒಂದು ಡಿಫ್ರೆನ್ಸ್ ಏನು ಅಂತ ನಾವು ತಿಳ್ಕೊಂಡ್ರೆ ಆವಾಗ ನಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ನಾನು ಅಂದರೆ ಯಾರು, ಆ ಒಂದು ದೇಹನ ಒಂದು ಇದು ಅಂತ. ಯೂಶಲಿ ನೋಡಿ, ಈಗ ತಾನೇ ಒಂದು ಮರಣ ಹೊಂದಿದ ಒಂದು ದೇಹ ಇರುತ್ತೆ ಅಂದ್ಕೊಂಡು, ಅಲ್ಲಿ ನಾವು ಜೀವಂತವಾಗಿದ್ದಾಗಿರುವಂಥ ದೇಹದ ಒಂದು ರಚನೆ ಏನಾಗಿದೆ, ನೋಡೋದಕ್ಕೆ ಹೇಗಿದೆ,
ಅದರ ಒಂದು ಶೇಪ್ ಏನಿದೆ ಎಲ್ಲನೂ ಪರ್ಫೆಕ್ಟಾಗಿ ಅದೇ ಥರನೇ ಇರುತ್ತೆ. ಅಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ. ನಾವು ಏನಂತ ಅಂದ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ, ದೇಹ ಅಂದ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಸೊ ಅವಾಗ ತಾನೇ ಸತ್ತಂಥ ಒಂದು ಬಾಡಿಗೆ ಜೀವಂತವಾಗಿರೋಂಥ ಮನುಷ್ಯನಲ್ಲಿ ನಾವೇನು ಅಂದ್ಕೊಂಡಿದ್ವಿ ಆಸ್ ಎ ಬಾಡಿ ಪರ್ಸ್ಪೆಕ್ಟಿವ್ನಲ್ಲಿ ಯಾವುದೇ ಒಂದು ಡಿಫ್ರೆನ್ಸ್ ಅನ್ನೋದು ಇರೋದಿಲ್ಲ. ಆದ್ರೂ ಸಹ ನಾವೇನಂತೀವಿ, ಆ ಒಂದು ದೇಹ ಸತ್ತೋಗಿದೆ ಅಂತ ಅಂತೀವಿ, ಈ ಒಂದು ದೇಹ ಇನ್ನೂ ಜೀವಂತವಾಗಿದೆ ಅಂತೀವಿ. ದ ಡಿಫ್ರೆನ್ಸ್ ಬಿಟ್ವೀನ್ ಲಿವಿಂಗ್ ಬಾಡಿ ಆ್ಯಂಡ್ ಡೆಡ್ ಬಾಡಿ ಇದೆಯಲ್ಲ, ಅದೇನೇ ನಾವು. ನಾಟ್ ಆ ಒಂದು ಬಾಡಿ ನಾವಲ್ಲ, ಡಿಫ್ರೆನ್ಸ್ ಬಿಟ್ವೀನ್ ಲಿವಿಂಗ್ ಬಾಡಿ ಆ್ಯಂಡ್ ಡೆಡ್ ಬಾಡಿ ಏನಿದೆ ಅದು ನಾವು ಆ್ಯಕ್ಚುಲ್ ಆಗಿ. ಆದರೆ ನಾವೆಲ್ಲರೂ ಏನು ಅನ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ಈ ಒಂದು ಬಾಡಿನೇ ನಾವು ಅಂತ ನಮ್ಮ ಜೀವನನ ನಾವು ಸಾಗಿಸ್ತಾ ಇದ್ದೀವಿ. ಸೊ ಇವೆರಡಕ್ಕೂ ಇರೋವಂಥ ಡಿಫ್ರೆನ್ಸ್ ಆ್ಯಕ್ಚುಲ್ ಆಗೇನು, ಅಲ್ಲಿ ಒಂದು ಆತ್ಮ ಅನ್ನೋದು ಇದ್ರೇನೆ ಈ ಒಂದು ದೇಹ ಫಂಕ್ಷನ್ ಆಗೋದಕ್ಕೆ ಸಾಧ್ಯ. ಯಾವಾಗ ಆತ್ಮ ಅನ್ನೋದು ದೇಹದಿಂದ ಬಿಟ್ಟು ಹೊರಗಡೆ ಹೋಗುತ್ತೆ, ಆ ಒಂದು ಬಾಡಿ ಏನಾಗುತ್ತೆ, ಡೆಡ್ ಬಾಡಿ ಆಗೋಗುತ್ತೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಲಿವಿಂಗ್ ಬಾಡಿ ಆ್ಯಂಡ್ ಡೆಡ್ ಬಾಡಿ ಅಂದರೆ ಜೀವಂತ ಒಂದು ದೇಹ, ಸತ್ತಂಥ ಒಂದು ದೇಹಕ್ಕೆ ಇರುವಂಥ ಡಿಫ್ರೆನ್ಸ್ ಏನು, ಅದು ಅಲ್ಲಿರುವಂಥ ಒಂದು ಆತ್ಮ. ಸೊ ಯಾವಾಗ ಒಂದು ಆತ್ಮ ಆ ದೇಹದಿಂದ ಹೊರಗಡೆ ಹೋಗುತ್ತೆ, ಆ ಒಂದು ಸ್ಟೇಜ್ನ ನಾವೇನಂತ ಕರಿತೀವಿ, ಮರಣ ಹೊಂದಿದ ಸ್ಟೇಜ್ ಅಂತ ನಾವು ಕರಿತೀವಿ. ಅಂದರೆ ಆ ಒಂದು ವ್ಯಕ್ತಿ ಸತ್ತೋಗಿದ್ದಾನೆ ಅಂತ ನಾವು ಕರಿತೀವಿ. ಯಾವಾಗ ಒಂದು ದೇಹ ಇದೆ, ಅದರಿಂದಲೇ ನಮಗೆ ಗೊತ್ತಾಗೋದು ನಾನು ಆ್ಯಕ್ಚುಲಿ ಯಾರನ್ನ ಅಂದ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ, ಅದು ನಾನು ಆ ಒಂದು ದೇಹ ಅಲ್ಲ, ಈ ಒಂದು ಆತ್ಮನ ಅಂತ. ಇದಕ್ಕೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ಬೋದು. ಹೀಗೇ ಒಂದು ಇವರು ನಮ್ಮ ಒಬ್ಬರು ಡಿವೋಟಿ ಇದನ್ನು ಒಂದು ಶೇರ್ ಮಾಡ್ತಾಯಿದ್ರು. ಅವರು ಒಬ್ಬರ ಹತ್ರ ತುಂಬ ಕ್ಲೋಸ್ ಆಗಿದ್ದರು, ತುಂಬ ಚೆನ್ನಾಗಿ ಕ್ಲೋಸ್ ಆಗಿರ್ತಾರೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಏನೋ ಒಂದು ಇನ್ಸಿಡೆಂಟ್ ಆಗಿ ಆ ಒಂದು ವ್ಯಕ್ತಿ ಒಂದು 60+ ಇಯರ್ಸ್ ಆಗಿರುತ್ತೆ, ಅವ್ರಿಗೆ ಅವರ ಒಂದು ದೇಹಾಂತ ಆಗುತ್ತೆ, ಅಂದರೆ ಅವರು ಮರಣ ಹೊಂದ್ತಾರೆ. ಆವಾಗ ಇವರು ಅವ್ರ ಮನೆಗೆ ಹೋಗ್ತಾರೆ. ಹೋದಾಗ ಅವ್ರ ಮಕ್ಕಳೆಲ್ಲ ಫಾರಿನಲ್ಲಿ ಇರ್ತಾರೆ, ಅವ್ರಿನ್ನ ಬರಬೇಕು. ಸೊ ಈ ದೇಹದ ಒಂದು ಅಂತ್ಯಕ್ರಿಯೆ ಅವತ್ತೇ ಮಾಡೋದಕ್ಕಾಗಲ್ಲ, ಸೊ ಮಾರನೇ ದಿನ ಮಾಡಬೇಕು. ಅಲ್ಲಿವರೆಗೂ ಅಲ್ಲಿ ಅವರ ಒಂದು ವೈಫ್ ಮಾತ್ರ ಇದ್ದಾರೆ, ಜೊತೆಲಿ ಇವ್ರು ಹೋಗಿರ್ತಾರೆ. ಅವ್ರ ವೈಫ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತಾರೆ, ಈ ಮನೆಯಲ್ಲಿ ಯಾರೂ ಇಲ್ಲ, ಮಕ್ಕಳೆಲ್ಲ ಇನ್ನು ಅಲ್ಲಿಂದ ಬರಬೇಕು, ಅಂತ್ಯಕ್ರಿಯೆ ಎಲ್ಲ ನಾಳೆ ನಡೆಯೋದು, ದಯವಿಟ್ಟು ಇವತ್ತೊಂದಿನ ರಾತ್ರಿ ನನ್ನ ಜೊತೆನಲ್ಲೇ ಇರು ಅಂತ ಅವರು ಬೇಡ್ಕೊಳ್ತಾರೆ. ಇವರು ಹೌದು ಅಂದ್ಬಿಟ್ಟು ಅವರು ಅವತ್ತಿನ ದಿನ ಅಲ್ಲೇ ಇರ್ತಾರೆ. ಅಲ್ಲಿ ಇರಬೇಕಾದ್ರೆ ಎಲ್ಲಿ ಒಂದು ಬಾಡಿ ಇಟ್ಟಿರ್ತಾರಲ್ಲ, ಅಲ್ಲಿ ಅವರ ಹೆಂಡತಿನೂ ಸಹ ಎಂಟೈರ್ ರಾತ್ರಿನಲ್ಲಿ ಇರೋದಕ್ಕೆ ಅವರು ಭಯ ಪಡ್ತಾ ಇರ್ತಾರೆ. ಈವನ್ ಇವ್ರಿಗೂ ಅಷ್ಟೇನೆ, ಇವ್ರಿಗೇನು ಅವರ ಅಂಕಲ್ ಆಗಿರ್ತಾರೆ, ಅವ್ರ ಹತ್ರ ಯಾವಾಗ್ಲೂ ಆಟ ಆಡ್ತಾ ಇರ್ತಾರೆ, ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ಅವ್ರ ಹತ್ರ ಎಷ್ಟೊಂದು ತಮಾಷೆ ಮಾಡಿದ್ದಾರೆ, ಇವೆಲ್ಲ ಮಾಡಿದ್ದಾರೆ. ಆದರೆ ಅವ್ರಿಗೆ ಯಾವ ರೀತಿ ಇದಾಗ್ತಾ ಇರುತ್ತೆ ಅಂದರೆ, ಯಾವಾಗ ಅವರು ಮರಣ ಹೊಂದಿದ್ದಾರೆ, ಅವ್ರ ಜೊತೆ ಇರೋದು ಕಳೆಯುವಂಥ ಒಂದೊಂದು ಕ್ಷಣನೂ ಅವ್ರಿಗೆ 100 ವರ್ಷಗಳ ಥರ ಅನುಭವ ಆಗ್ತಾ ಇರುತ್ತೆ. ಅವ್ರಿಗೆ ಯಾವಾಗಲೂ ಒಂದೇ ಒಂದು ಡವ ಡವ ಅಂತ ಇರುತ್ತೆ, ಯಾವಾಗ ಅವರು ಮೇಲಕ್ಕೆ ಎದ್ಬಿಡ್ತಾರೋ ಅಂತ. ಅಂದರೆ ನಾವು ಯೂಶಲಿ ಅಂದ್ಕೊಳ್ಳೋದು ಅವರು ಎದ್ಬಿಟ್ಟು ಜೀವಂತ ಆಗಲಿ ಅಂತ. ಆದರೆ ಯಾವಾಗ ಒಂದು ಸತ್ತೋಗಿರೋ ಬಾಡಿ ಮೇಲಕ್ಕೆದ್ರೆ ಹೇಗಿರುತ್ತೆ ಲೆಕ್ಕ ಹಾಕೊಳ್ಳಿ. ಸೊ ಅಂಥ ಒಂದು ಫಿಯರಲ್ಲಿ ಅವರು ಆ ಒಂದು ರಾತ್ರಿನ ಕಳೀತಾ ಇರ್ತಾರೆ. ಆವಾಗ ಅವ್ರಿಗೆ ಯೋಚನೆ ಬರುತ್ತೆ ಆ್ಯಕ್ಚುಲಿ, ಅಂದರೆ ನಾನು ಯಾವೊಂದು ವ್ಯಕ್ತಿ ಜೊತೆ ಅಷ್ಟೊಂದು ಖುಷಿಯಾಗಿ ಅವ್ರ ಹತ್ರ ಆಟ ಆಡ್ಕೊಂಡು ಖುಷಿಯಾಗಿದ್ನೋ, ಅದೇ ವ್ಯಕ್ತಿ ಜೊತೆ ಈಗ ನನಗೆ ಒಂದೊಂದು ಕ್ಷಣ ಇರೋದಕ್ಕೂ ನನಗೆ ಯಾಕೆ ಇಷ್ಟೊಂದು ಭಯ ಆಗ್ತಾ ಇದೆ. ಆ ವ್ಯಕ್ತಿಯ ದೇಹ ಅಲ್ಲೇ ಇದೆಯಲ್ಲ, ಅದೇ ಥರನೇ ಇದೆ, ಅಲ್ಲೇನು ಡಿಫ್ರೆನ್ಸ್ ಆಗಿಲ್ಲ. ಆದರೆ ನನಗೇನಕ್ಕೆ ಇಷ್ಟೊಂದು ಭಯ ಆಗ್ತಾ ಇದೆ, ಅಲ್ಲಿ ಏನು ಮಿಸ್ಸಿಂಗ್ ಥಿಂಗ್ ಏನಿದೆ ಅಲ್ಲಿ ಅಂತ ಅವರು ಯೋಚನೆ ಮಾಡ್ತಾ ಹೋಗ್ತಾರೆ. ಸೊ ಆವಾಗಲೇ ಅವರು ಒಂದು ಆತ್ಮ ಸಾಕ್ಷಾತ್ಕಾರದ ಪ್ರಯಾಣ ಶುರು ಮಾಡೋದು. ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಆ ಮಿಸ್ಸಿಂಗ್ ಥಿಂಗ್ ಏನು, ಅದು ಆತ್ಮ. ಸೊ ನಾವೇನು ಅನ್ಕೊತಾ ಇದ್ದೀವಿ, ನಾನು ಈ ದೇಹ ಅಂತ, ಅದು ನಾವು ಅಲ್ವೇ ಅಲ್ಲ. ನಾವು ಆ್ಯಕ್ಚುಲ್ ಆಗಿ ಏನು ಆತ್ಮ. ಇದಕ್ಕೆ ಇನ್ನೊಂದು ಬ್ಯೂಟಿಫುಲ್ ಒಂದು ಎಕ್ಸಾಂಪಲಿಂದ ನಾವು ಅರ್ಥ ಮಾಡ್ಕೋಬೇಕು ಅಂದರೆ, ಒಂದು ವೆಹಿಕಲ್ ಇದೆ. ಸೊ ವೆಹಿಕಲ್ಲು
ಅದಕ್ಕೆ ಚಕ್ರಗಳಿದೆ, ಪೆಟ್ರೋಲ್ ಇದೆ, ಇಂಜಿನ್ ಇದೆ, ಬಾಡಿ ಇದೆ, ಸೀಟ್ಗಳಿದೆ, ಎಲ್ಲಾನು ಸೂಪರ್ ಆಗಿದೆ, ಎಲ್ಲ ಪರ್ಫೆಕ್ಟ್ ಆಗಿದೆ. ಆ ಒಂದು ವೆಹಿಕಲ್ಗೆ ಡ್ರೈವರ್ ಹೋಗಿ ಕೂತ್ಕೊಂಡು ಅದನ್ನು ಸ್ಟಾರ್ಟ್ ಮಾಡಿ ಮುಂದೆ ತಗೊಳ್ಳೋವರೆಗೂ ಅದು 1 ಇಂಚೂ ಅಲ್ಲಾಡಲ್ಲ, ರೈಟ್ ತಾನೆ? ಆ ಒಂದು ಕಾರು ಎಲ್ಲಿ ನಿಲ್ಸಿರ್ತೀವೋ ಅಲ್ಲೇ ಬಿದ್ದಿರುತ್ತದು. ಅದರಲ್ಲಿ ಎಲ್ಲಾನು ಪರ್ಫೆಕ್ಟ್ ಆಗಿದೆ ಆ ಒಂದು ಕಾರಲ್ಲಿ. ಆದರೆ ಡ್ರೈವರ್ ಹೋಗಿ ಅಲ್ಲಿ ಕುತ್ಕೊಂಡು ಅದನ್ನು ಸ್ಟಾರ್ಟ್ ಮಾಡಿ ಮುಂದಕ್ಕೆ ತಗೊಂಡೋಗೋವರೆಗೂ ಆ ಕಾರು 1 ಇಂಚೂ ಅಲ್ಲಾಡೋದೇ ಇಲ್ಲ. ಸೊ ಅದೇ ರೀತಿನೇ ನಮ್ಮ ಈ ಒಂದು ದೇಹ, ಡೆಡ್ ಬಾಡಿ, ನಿಂತಿರೋ ಕಾರು. ಯಾವಾಗ ಒಂದು ಡ್ರೈವರು ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಳ್ತಾರೆ, ಸ್ಟಾರ್ಟ್ ಮಾಡ್ತಾರೆ, ಯಾವಾಗ ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತಾರೆ, ಆವಾಗ ಏನಾಗುತ್ತೆ, ಕಾರು ಚಲಿಸುತ್ತೆ. ಸೊ ಅದೇ ರೀತಿನೇ ಈ ಒಂದು ದೇಹದಲ್ಲಿ ಯಾವಾಗ ಒಂದು ಜೀವಾತ್ಮ ಬಂದು ಕುತ್ಕೊಳ್ತಾರೆ, ಅವರು ಈ ಒಂದು ದೇಹನ ನಡೆಸ್ತಾರೆ. ಸೊ ಅವರು ತಗೊಂಡಿರೋವಂಥ ಒಂದು ವೆಹಿಕಲ್ ಈ ಒಂದು ಬಾಡಿ. ಈ ಬಾಡಿನೇ ಅಂದರೆ ಈ ವೆಹಿಕಲ್ಲೇ ನಾನಲ್ಲ, ನಾನು ಯೂಸ್ ಮಾಡೋವಂಥ ವೆಹಿಕಲ್ಲು ಈ ಒಂದು ಬಾಡಿ. ಸೊ ಆಸ್ ಎ ಡ್ರೈವರ್ ಯಾರು? ಸೋಲು. ಆ ಎಂಟೈರ್ ಕಾರು, ಅದರಲ್ಲಿರುವಂಥ ಎಲ್ಲ ಕಾಂಪೊನೆಂಟ್ಸು, ನಮ್ಮ ಬಾಡಿನಲ್ಲಿ ಯಾವ ರೀತಿ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಎಲ್ಲ ಇದೆ, ಕೈ, ಕಾಲು, ಕಣ್ಣು, ಮೂಗು ಎಲ್ಲ ಇದೆ, ಅದೇ ರೀತಿಯೇ ಕಾರಲ್ಲೂ ಅಷ್ಟೇ ಎಲ್ಲ ಕಾಂಪೊನೆಂಟ್ಸ್ ಇರುತ್ತೆ. ಅನ್ಲೆಸ್ ಡ್ರೈವರ್ ಕೂತ್ಕೊಂಡು ಅದನ್ನು ಮುಂದಕ್ಕೆ ತಗೊಂಡು ಹೋಗೋವರೆಗೂ ಅದಕ್ಕೆ ಯಾವುದೇ ಬೆಲೆ ಇಲ್ಲ. ಸೊ ಅದೇ ರೀತಿಯೇ ಈ ದೇಹದಲ್ಲಿ ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಆಗಿರೋವಂಥ ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಇರೋವಂಥ ನಮ್ಮ ದೇಹಕ್ಕೆ ಅಲ್ಲಿ ಸೋಲ್ ಅಂದರೆ ನಾವು ಅಲ್ಲಿ ಕುತ್ಕೊಂಡು ಅದನ್ನು ಡ್ರೈವ್ ಮಾಡಿಲ್ಲ ಅಂದರೆ ಅದನ್ನು ಡೆಡ್ ಬಾಡಿ ಅಂತ ನಾವು ಕರಿತೀವಿ. ಸೊ ಆ ಡ್ರೈವರ್ ಇದ್ದಾರಲ್ಲ, ಅದು ನಾವು. ಆದರೆ ಯೂಶಲಿ ನಾವೇನು ಮಾಡ್ತೀವಿ, ನಮ್ಮ ಜೀವನನೇ ಮಾಡೋದು ಆ ಒಂದು ಬಾಡಿ ಏನಿದೆ, ದೇಹ ಏನಿದೆ, ಅದರ ಒಂದು ಕಾನ್ಷಿಯಸ್ಸಲ್ಲೇ ನಾವು ನಮ್ಮ ಜೀವನನ ಮಾಡ್ತಾ ಇರ್ತೀವಿ. ಇದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಭಾಗವತಮಲ್ಲಿ ಇನ್ನೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ. ಸೊ ಇವಾಗೆಲ್ಲ ನಾವೇನಕ್ಕೆ ಭಗವದ್ಗೀತಾ, ಭಾಗವತಮ್ ಇವೆಲ್ಲ ಹೇಳ್ತಾ ಇದ್ದೀವಿ ಅಂದರೆ, ಆಲ್ರೆಡಿ ನಿನ್ನೆ ಕ್ಲಾಸಲ್ಲಿ ನಾವು ಆಲ್ರೆಡಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ಪರ್ಫೆಕ್ಟ್ ನಾಲೆಜ್ ಬರಬೇಕು ಅಂದರೆ ಎಲ್ಲಿಂದ ಬರಬೇಕು? ಶಬ್ದ ಪ್ರಮಾಣದಿಂದ ಬರಬೇಕು. ಆಮೇಲೆ ಆ ಒಂದು ಶಬ್ದ ಪ್ರಮಾಣದಲ್ಲಿ ಇರೋವಂಥ, ಅಂದರೆ ಅವರು ನಮ್ಮ ತಾಯಿ ಥರ, ಅಂದರೆ ಈ ವೇದಗಳು, ಇದು ಈ ವೈದಿಕ ಸ್ಕ್ರಿಪ್ಚರ್ಸ್ ಏನಿದೆ, ಇದು ತಾಯಿ ಥರ. ಸೊ ಅವರೇ ನಮಗೆ ಒಂದು ಜ್ಞಾನನ, ತಂದೆ ಒಂದು ಜ್ಞಾನ ಯಾರು ಕೊಡ್ತಾರೆ? ಈ ಒಂದು ವೈದಿಕ ಸ್ಕ್ರಿಪ್ಚರ್ಸ್ಗಳು ಕೊಡ್ತಾರೆ. ಇಲ್ಲಿ ನಮಗೆ ಬ್ಯೂಟಿಫುಲ್ ಆಗಿ ಶ್ರೀಮದ್ ಭಾಗವತಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಪಂಜರದಲ್ಲಿರುವಂಥ ಒಂದು ಪಕ್ಷಿ, ನಾವೇನಾದರೂ ಪಂಜರದಲ್ಲಿರೋ ಒಳಗಡೆ ಇರೋವಂಥ ಪಕ್ಷಿಗೆ ಊಟ ಆಗ್ದಿರ, ಅದಕ್ಕೆ ನೀರು ಕೊಡ್ದಿರ, ಯಾವಾಗ್ಲೂ ಆ ಪಂಜರನ ಯಾವಾಗಲೂ ಕ್ಲೀನ್ ಮಾಡಿಕೊಂಡು, ಧೂಳು ಒರೆಸ್ಕೊಂಡು, ನೀಟಾಗಿ ಒರೆಸ್ಕೊಂಡು, ಪಾಲಿಷ್ ಮಾಡ್ಕೊಂಡಿದ್ರೆ ಆ ಪಂಜರದಲ್ಲಿ ಒಳಗಡೆ ಇರೋಂಥ ಪಕ್ಷಿ ಏನಾಗುತ್ತೆ ಹೇಳಿ? ಅದಕ್ಕೆ ಊಟ ಇಲ್ದಿರೋದು ಸತ್ತೋಗುತ್ತೆ. ಅದಕ್ಕೋಸ್ಕರ ನಾವು ಮೊದಲು ಯಾರನ್ನ ನೋಡ್ಕೋಬೇಕು ಚೆನ್ನಾಗಿ? ಪಂಜರದಲ್ಲಿ ಒಳಗಡೆ ಇರೋವಂಥ ಪಕ್ಷಿನ ನೋಡ್ಕೋಬೇಕು. ಅದನ್ನು ನೋಡ್ಕೊಂಡು ಮೇಲೆ ಬೇಕಾದ್ರೆ ನೀವು ಪಂಜರನ ನೋಡ್ಕೊಳ್ಳಿ. ಆದರೆ ಪಕ್ಷಿನೇ ಬಿಟ್ಬಿಟ್ಟು ನಾನು ಪಂಜರನೇ ಎಲ್ಲ ಅಂದ್ಕೊಂಡೋದ್ರೆ ಅದ್ರಲ್ಲಿ ಒಳಗಡೆ ಇರೋವಂಥ ಪಕ್ಷಿ ಸತ್ತೋಗುತ್ತೆ. ಸೊ ಅದೇ ರೀತಿನೇ ನಾವು ಅಷ್ಟೇ ನಮ್ಮ ಈ ಒಂದು ದೇಹಕ್ಕೇನೆ ಪ್ರತಿಯೊಂದೂ ನಾವು ಮಾಡ್ತಾ ಹೋದರೆ ಯೂಶಲಿ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೋದು. ಹುಟ್ಟದಾಗಿಂದ ನಾವು ಸಾಯೋವರೆಗೂ ನಮ್ಗೇನಾದರೂ ಈ ಒಂದು ಜ್ಞಾನ ಇಲ್ಲ ಅಂದರೆ, ಈ ಒಂದು ಆತ್ಮ ಸಾಕ್ಷಾತ್ಕಾರದ ಒಂದು ಜ್ಞಾನ ಇಲ್ಲ ಅಂದರೆ ಯಾವ ರೀತಿ ಜೀವನ ಮಾಡ್ತೀವಿ ಅಂತ ನಾವೇನೇ ಯೋಚನೆ ಮಾಡ್ಕೋಬೋದು. ಮೀ, ಮೈಂಡ್, ಬರೀ ಇಷ್ಟೇ ನನಗೆ ಗೊತ್ತಿರೋದು. ನಾನು, ನನ್ನ ದೇಹ, ಆಮೇಲೆ ಈ ದೇಹದ ಜೊತೆ ಇರುವಂಥ ನನ್ನ ಸಂಬಂಧ ಅಂದರೆ ನನ್ನ ಫ್ಯಾಮಿಲಿ, ಇಷ್ಟೇ. ಹುಟ್ಟಾಗಿಂದ ಸಾಯೋವರೆಗೂ ಫಸ್ಟು ನಾನು ತಿನ್ನಬೇಕು, ನನ್ನ ದೇಹನ ನಾನು ನೋಡ್ಕೋಬೇಕು. ಸೊ ಈ ಒಂದು ಇದರಲ್ಲೇ ನಾವು ನಾನು ಅಂದ್ಕೊಂಡೇ ಬೆಳೀತಾ ಇರ್ತೀವಿ. ಆದರೆ ಯಾವ ರೀತಿ ಅಂದರೆ ಇದು ನಾನು ಅನ್ನೋದಕ್ಕೆ ನಾವು ಏನೂ ಮಾಡ್ತಾ ಇರಲ್ಲ. ಅಲ್ಲಿ ನಾವು ಮೇಂಟೈನ್ ಮಾಡ್ತಾ ಇರೋದೇನೋ ಆ ಪಂಜರನ ನಾವು ಪಾಲಿಷ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಆ ನಿಜವಾದ ನಾನು ಏನಿದೆ, ದಟ್ ಈಸ್ ಜೀವಾತ್ಮ, ಅದಕ್ಕೆ ನಾವು ಯಾವುದೇ ಆದಂಥ ಒಂದು ಪೆಟ್ರೋಲ್ನ ಆದರೆ ನರಿಶ್ಮೆಂಟ್ ಆದರೆ ಕೊಡೋದೇ ಇಲ್ಲ. ಸೊ ನಾವೇನಾದರೂ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ದಿರ ನಮ್ಮ ಜೀವನನ ಕಳೆದು ಬಿಟ್ರೆ
ಅದನ್ನೇನಕ್ಕೆ ನಾವು ಯಾವಾಗಲೂ ಆಯ ಕಾಯ ಪಿಯ ಅವ್ರ ಮರಗಾಯ ಅಂತ ಏನಕ್ಕೆ ಹೇಳ್ತೀವಿ ಹೇಳಿ? ಅದು ಹೀಗೇನೆ ಆಗೋದು. ಬರೀ ದೇಹನ ನಾವು ನೋಡ್ಕೊಳ್ತೀವಿ, ದೇಹಕ್ಕೆ ಊಟ ನೋಡ್ಕೊತೀವಿ, ದೇಹಕ್ಕೆ ಇರೋದಕ್ಕೆ ಮನೆ ನೋಡ್ಕೊಳ್ತೀವಿ, ಅದಕ್ಕೆ ಮಜಾ ಕೊಡಬೇಕು ಅಂತ ಅಲ್ಲೋಗು ಇಲ್ಲೋಗು ಅಂತ ನೋಡ್ಕೊತೀವಿ. ಇದೇ ರೀತಿ ನಾವು ದೊಡ್ಡವರಾಗ್ತೀವಿ. ಇದೇ ರೀತಿ ದೇಹದ ಒಂದು ಅಟ್ರಾಕ್ಷನಿಂದ ಆಪೋಸಿಟ್ ಅಲ್ಲಿರೋವಂಥ ಇವರು ಸೆಕ್ಸ್ನ ನಾವೇನು ಮಾಡ್ತೀವಿ, ಅಟ್ರಾಕ್ಟ್ ಆಗ್ತೀವಿ. ಆಮೇಲೆ ಅದೇ ರೀತಿ ದೇಹ ಬೆಳೆಯುತ್ತೆ, ವಯಸ್ಸಾಗುತ್ತೆ, ಈ ದೇಹಕ್ಕೆ ಏನೆಲ್ಲ ಮಾಡಬೇಕು ಒದ್ದಾಡ್ತೀವಿ. ಕಡೆಗೆ ದೇಹನ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಕಷ್ಟಪಟ್ಕೊಂಡು ಬಿಟ್ಬಿಟ್ಟು ಹೋಗ್ತೀವಿ. ಸೊ ಈ ಎಂಟೈರ್ ಪ್ರಾಸೆಸ್ಸಲ್ಲಿ ನಾವು ಕಂಪ್ಲೀಟಾಗಿ ಫೋಕಸ್ ಮಾಡಿದ್ದು ಎಲ್ಲಿ ಹೇಳಿ? ಬರೀ ಒಂದು ದೇಹದ ಒಂದು ಇದರಲ್ಲಿ ನಾವು ಜೀವನ ಮಾಡಿದ್ದೇ ಇದಕ್ಕೋಸ್ಕರ. ಕಡೆಗೆ ಅದನ್ನೇ ಬಿಟ್ಬಿಟ್ಟು ಹೋಗ್ತೀವಿ. ಮತ್ತು ವಾಟ್ ಈಸ್ ದ ಪರ್ಪಸ್ ಇನ್ ಲೈಫ್ ಇಲ್ಲಿ? ಆದರೆ ನಮ್ಮ ಒಂದು ವೈದಿಕ ಸಾಹಿತ್ಯ ಹೇಳುತ್ತೆ, ಈ ದೇಹದ ಒಂದು ಪರಿಕಲ್ಪನೆಯಲ್ಲಿ ಮಾಡೋವಂಥ ಜೀವನ ಅಲ್ಲ. ನಮಗೆ ಮನುಷ್ಯ ಜನ್ಮ ಸಿಕ್ಕಿರೋದು ಇದರ ಬಿಯಾಂಡ್ ಹೋಗಿ ನಾನು ಅಂದರೆ ಯಾರು ಅಂತ ನಾವು ತಿಳ್ಕೋಬೇಕು. ಅಂದರೆ ಪಂಜರದ ಒಳಗಡೆ ಇರುವಂಥ ಗಿಳಿ ನಾನು. ಕಾರನ್ನ ನಾನು ಏನು ಮಾಡ್ತಾ ಇದ್ದೀನಿ? ನಾನು ಓಡಿಸೋವಂಥವನು. ಬರೀ ಕಾರನ್ನು ನಾನು ಓಡಿಸ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಸೊ ಕಾರ್ ಒಳಗಡೆ ಇರೋವಂಥ ಡ್ರೈವರ್ಗೆ ನಾನೇನು ಮಾಡಬೇಕು? ನರಿಶ್ಮೆಂಟ್ ಕೊಡಬೇಕು ಅಂತ ನಾವು ತಿಳ್ಕೊಳ್ತೀವಿ. ಸೊ ಅದಕ್ಕೋಸ್ಕರನೇ ಈ ಒಂದು ಆತ್ಮ ಸಾಕ್ಷಾತ್ಕಾರದ ಒಂದು ಪ್ರಯಾಣ ಅಷ್ಟೊಂದು ಇಂಪಾರ್ಟೆಂಟ್. ಯಾಕೆಂದರೆ ಅದು ಇಲ್ಲ ಅಂದರೆ ಎಂಟೈರ್ ನಮ್ಮ ಜೀವನ ವೇಸ್ಟು. ಇದನ್ನು ನಾನು ಹೇಳ್ತಾ ಇಲ್ಲ, ಶ್ರೀಮದ್ ಭಾಗವತಮಲ್ಲಿ ಕ್ಲಿಯರಾಗಿ ಹೇಳ್ತಾ ಇರೋದು. ನಮ್ಮ ಜೀವನನೇ ಅಂದರೆ ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಜೀವನ ವೇಸ್ಟ್ ಅಂತಲೇ ಶ್ರೀಮದ್ ಭಾಗವತಮಲ್ಲಿ ಮೊದಲನೇ ಕ್ಯಾಂಟನಲ್ಲಿ ಹೇಳ್ತಾ ಇರೋದು. ಸೊ ಇದು ಆ್ಯಕ್ಚುಯಲ್ ಟ್ರೂ. ನಾವು ಜೀವನನ ನಾವು ಈ ಒಂದು ಇದು ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ನಾವು ತಿಳ್ಕೊಳ್ಳಿಲ್ಲ ಅಂದರೆ ಅದು ಕಂಪ್ಲೀಟಾಗಿ ವೇಸ್ಟ್ ಆಗುತ್ತೆ. ಯಾಕಂದರೆ ನಾವು ಏನನ್ನ ಅಷ್ಟೊಂದು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀವೋ ಅದು ನಮ್ಮ ಕೈ ಬಿಟ್ಟು ಹೋಗುತ್ತೆ. ಒಂದಿನ ಅದನ್ನು ಎತ್ಕೊಂಡು ಹೋಗಿ ಯಾರೋ ಒಬ್ರು ಸುಟ್ಟಾಕ್ತಾರ, ಇಲ್ಲ ಒಂದು ಮಣ್ಣು ಮಾಡಿಬಿಡ್ತಾರೆ. ಈಗ ಹಾಗಾದರೆ ಓಕೆ, ನಾವು ಹೇಳ್ತಾ ಇದ್ದೀವಿ ಈ ರೀತಿ ನಮ್ಮ ಶಾಸ್ತ್ರದಲ್ಲೂ ಇದೆ, ನಾವು ಈ ಒಂದು ದೇಹ ಅಲ್ಲ ಆತ್ಮ ಅಂತ. ಇದನ್ನು ನಾವು ವೈಜ್ಞಾನಿಕವಾಗಿ ಯಾವ ರೀತಿ ತಿಳ್ಕೊಳ್ಳೋದು? ನಾನು ನನ್ನ ದೇಹದಲ್ಲಿ ಆತ್ಮ ಅನ್ನೋದು ಇದೆ ಅನ್ನೋದನ್ನು ನಾವು ವೈಜ್ಞಾನಿಕವಾಗಿ ಯಾವ ರೀತಿ ತಿಳ್ಕೊಬೋದು ಅನ್ನೋದಕ್ಕೆ, ಅಂದರೆ ವೈಜ್ಞಾನಿಕವಾಗಿ ಲಾಜಿಕ್ಕಾಗಿ ಯಾವ ರೀತಿ ತಿಳ್ಕೊಬೋದು? ಸೊ ಇದನ್ನು ಕೆಲವೊಂದು ಸ್ಲೈಡ್ಗಳಿದೆ, ಇದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಯೂಶಲಿ ನಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಯಾರನ್ನ ಒಂದು ವ್ಯಕ್ತಿ ಮರಣ ಹೊಂದಿದಾಗ ಏನಂತ ಕರಿತೀವಿ ಹೇಳಿ? ಅವನು ದೇಹನ ಬಿಟ್ಟ, ಇಲ್ಲ ಅವನು ಸತ್ತೋದ. ದೇಹನ ಅವನು ಬಿಟ್ಟ ಇಲ್ಲ ಸತ್ತು ಹೋದ ಅಂದರೆ ಏನರ್ಥ ಹೇಳಿ? ಅವನು ದೇಹ ಅಲ್ಲ. ನಾವು ಆಡೋವಂಥ ಆಡು ಮಾತಿನಲ್ಲೇ ಅದು ಕ್ಲಿಯರ್ ಆಗಿದೆ. ಸತ್ತ ಹೋಗೋದು ಅಂದ್ರೆ ಏನು ಹೇಳಿ? ಅವನ ದೇಹ ಬಿಟ್ಟೋದ, ಅವನು ಸತ್ತೋದ. ಎಲ್ಲಿಗೋದ ಅಂದರೆ ಆ ದೇಹ ಅಲ್ಲೇ ಬಿದ್ದಿದೆ ತಾನೆ. ನಾವೇನು ಅನ್ಕೊಂಡ್ವೋ ಅದು ಅಲ್ಲೇ ಬಿದ್ದಿದೆ. ಆದರೆ ಏನು ಅನ್ಕೊತಾ ಇದೀವಿ? ಅದು ಸತ್ತೋದ ಅಂತ ಅನ್ಕೊತಾ ಇದೀವಿ. ಸೊ ಇದರಿಂದಲೇ ನಮಗೆ ಕ್ಲಿಯರ್ ಆಗುತ್ತೆ, ನಾವು ಆಡೋವಂಥ ಮಾತಿನಲ್ಲೇ ಇದೆ ನಾನು ಈ ದೇಹ ಅಲ್ಲ, ನಾನು ಸಮಥಿಂಗ್ ಎಲ್ಸ್. ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅಂದರೆ ನಾನು ಜೀವಾತ್ಮ ಅಂತ. ಇದರಿಂದನೇ ನಮಗೆ ಕಾಮನ್ ಸೆನ್ಸಿಂದನೇ ನಮಗೆ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ನಮ್ಮ ಇಂಟ್ಯೂಟಿವ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದರೆ ಹೇಗೆ ಅಂದರೆ, ಯೂಶಲಿ ನೋಡಿ, ನನ್ನ ದೇಹದ ಒಂದು ಪರಿಚಯ ನಾವು ಮಾಡಬೇಕಾದ್ರೆ ಏನಂತ ಹೇಳ್ತೀವಿ ಹೇಳಿ? ಇದು ನನ್ನ ಕೈ, ಇದು ನನ್ನ ಕಾಲು, ಇದು ನನ್ನ ತಲೆ, ಇದು ನನ್ನ ದೇಹ ಅಂತ ನಾವು ಹೇಳ್ತೀವಿ. ಸೊ ಇದು ನನ್ನ 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 ಅಂದರೆ ನಾನದಲ್ಲ, ಇದು ನಂದು. ಇದು ನನ್ನ ಕೈಯೇ ನಾನಲ್ಲ. ಇದು ನನ್ನ ತಲೆ, ಆದರೆ ನನ್ನ ತಲೆನೇ ನಾನಲ್ಲ. ಸೊ ನಂದು ಅಂತ ಯಾವಾಗ ಹೇಳ್ತೀವಿ? ನಾವು ಯಾವುದನ್ನ ಯೂಸ್ ಮಾಡ್ತೀವೋ ಅದನ್ನ ನಂದು ಅಂತ ಹೇಳ್ತೀವಿ. ಸೊ ಅದೇ ಥರನೇ ಈ ಒಂದು ಬಾಡಿಗೆ ನಾವು ಕರೆಯೋದು, ನಮ್ಮ ಕಾಮನ್ ಲ್ಯಾಂಗ್ವೇಜಲ್ಲಿ ಕರೆಯೋದು, ಇದರಿಂದನೇ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಈ ದೇಹ ನಂದು, ಆದರೆ ದೇಹನೇ ನಾನಲ್ಲ. ನಾನು ಯಾರು? ಜೀವಾತ್ಮ. ಸೊ ಇದರಿಂದನೇ ನಮಗೆ ಕ್ಲಿಯರ್ ಕಟ್ ಆಗಿ ಇದು ಪ್ರೂಫ್ ಸಿಗುತ್ತೆ. ಇದು ಬಿಟ್ಟು ಇನ್ನೂ ಇನ್ ಡೆಪ್ತ್ ಸ್ವಲ್ಪ ಸೈಂಟಿಫಿಕ್ ಆಗಿ ಹೋಗ್ಬೇಕು ಅಂದರೆ
ಇನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೋದು. ಇದನ್ನ ಎಷ್ಟೊಂದು ಜನ ರಿಸರ್ಚ್ ಮಾಡಿ ನಮಗೋಸ್ಕರ ಎಷ್ಟೊಂದು ಕತೆಗಳನ್ನ, ಸ್ಟೋರಿಗಳನ್ನ, ಬುಕ್ಸ್ ಎಲ್ಲ ಬರೆದ್ಬಿಟ್ಟಿದ್ದಾರೆ. ಸೊ ಇದರಲ್ಲಿ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಈ ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ರಿಸರ್ಚ್ ಮಾಡಿದ್ದಾರೆ ಡಾಕ್ಟರ್ ಮೈಕೆಲ್ ಸಬಾಮ್ ಅಂತ. ಇವರು ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿಸ್ಟಲ್ಲಿ ಪ್ರೊಫೆಸರ್ ಆಗಿದ್ದರು. ಇವರು ಒಬ್ಬ ವ್ಯಕ್ತಿ ಸಾಯುವಂಥ ಸಮಯದಲ್ಲಿ ಆಗುವಂಥ ಬದಲಾವಣೆಗಳು ಏನೇನು ಅಂತ ಅದ್ರ ಮೇಲೆ ಅವರು ಒಂದು ರಿಸರ್ಚ್ ಮಾಡ್ತಾ ಇರ್ತಾರೆ. ಬರೀ ಒಂದು ದೇಹದ ಮೇಲಲ್ಲ, ಅನೇಕ ಜನರು ಸಾಯುವಂಥ ಟೈಮಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಏನೆಲ್ಲ ಒಂದು ಭಾವನೆಗಳು ಚೇಂಜ್ ಆಗುತ್ತೆ, ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೆ, ಇದನ್ನೆಲ್ಲ ಸ್ಟಡಿ ಮಾಡಿ 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 ಅವ್ರು ಏನು ಮಾಡಿದ್ದಾರೆ, ಒಂದು ಬುಕ್ಕೇ ಬರೆದಿದ್ದಾರೆ, ರೀಕಲೆಕ್ಷನ್ಸ್ ಆಫ್ ಡೆತ್, ಎ ಮೆಡಿಕಲ್ ಇನ್ವೆಸ್ಟಿಗೇಷನ್ ಅಂತ. ಇದು ನಿಮಗೆ ಈ ಒಂದು ಪುಸ್ತಕ ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಕ್ಕುತ್ತೆ. ಇಲ್ಲಿ ಪ್ರತಿಯೊಂದು ವ್ಯಕ್ತಿನ ಅವ್ರು ಏನೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಇದರದ್ದು ಒಂದೊಂದ್ರದ್ದು ಎಕ್ಸಾಂಪಲ್ ಕೊಟ್ಟು ಅವ್ರ ರಿಸರ್ಚನ್ನ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಗಳು ಹೇಳ್ತಾರೆ. ಒಬ್ಬ ವ್ಯಕ್ತಿ ಒಂದು ಸಾಯುವಂಥ ಸಮಯದಲ್ಲಿ ಒಂದು ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಆ ಒಂದು ಡೆಡ್ ಬಾಡಿನ ಅವ್ರು ಏನು ಮಾಡ್ತಾರೆ, ಅವರು ಡೆಡ್ ಅಂತ ಡಿಕ್ಲೇರ್ ಮಾಡ್ಬಿಡ್ತಾರೆ. ಅಂದರೆ ಅವ್ರಿಗೆ ಹಾರ್ಟ್ ಬೀಟ್ ಇಲ್ಲ, ECG ಇಲ್ಲ, ಏನೂ ವರ್ಕ್ ಆಗ್ತಾ ಇಲ್ಲ, ಪಲ್ಸ್ ಇಲ್ಲ, ಏನೂ ವರ್ಕ್ ಆಗ್ತಾ ಇಲ್ಲ, ಎಲ್ಲ ಟೆಸ್ಟ್ ಮಾಡಿದ್ರು, ಕಡೆಗೆ ಓಕೆ ಈ ಒಂದು ವ್ಯಕ್ತಿ ತನ್ನ ಪ್ರಾಣನ ಬಿಟ್ಟಿದ್ದಾರೆ ಅಂತ ಅವರು ಡಿಕ್ಲೇರ್ ಮಾಡ್ತಾರೆ. ಡಿಕ್ಲೇರ್ ಮಾಡಿದ್ಮೇಲೆ ಅಲ್ಲಿ ಯೂಶಲ್ ಆಗಿ ಕ್ಯಾಶುವಲ್ ಆಗಿ ಅವರು ಡಾಕ್ಟ್ರು ನರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಆಮೇಲೆ ಕೆಲವೊಂದು ಕ್ಷಣಗಳಾದ್ಮೇಲೆ, ಕೆಲವೊಂದು ನಿಮಿಷಗಳಾದ್ಮೇಲೆ ಆ ದೇಹದಲ್ಲಿ ಮತ್ತೆ ಸಂಚಲನ ಕಾಣಿಸ್ಕೊಳ್ಳುತ್ತೆ. ಅವಾಗ ಇಮಿಡಿಯೇಟ್ಲಿ ಅವ್ರು ಅಟೆಂಡ್ ಮಾಡ್ಬಿಟ್ಟು ನೋಡ್ತಾರೆ, ಆ ವ್ಯಕ್ತಿ ಮತ್ತೆ ಅವ್ರಿಗೆ ಜೀವ ಬಂದಿರುತ್ತೆ. ಯಾವಾಗ ಆ ವ್ಯಕ್ತಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಎದ್ಬಿಟ್ಟು, ಆವಾಗ ಡಾಕ್ಟ್ರಿಗೆ ಹೇಳ್ತಾರೆ, ನಾನಿಲ್ಲಿ ಸತ್ತು ಬಿದ್ದಿದ್ದೆ, ನೀನು ಆ ನರ್ಸ್ ಜೊತೆ ನೀನು ಆಡಿದಂಥ ಒಂದು ಸಂಡೇ ವೀಕೆಂಡಲ್ಲಿ ಆಡಿದಂಥ ಕ್ರಿಕೆಟ್ ಬಗ್ಗೆ ನೀನು ಮಾತಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಇವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ನಾವು ಇವನು ಸತ್ತೋಗಿದ್ದಾನೆ ಅಂತ ಡಿಕ್ಲೇರ್ ಮಾಡಿದ್ವಿ, ಇವನಿಗೆ ನಮ್ಮ ಒಂದು ಮಾತುಗಳು ಯಾವ ರೀತಿ ಕೇಳಿಸ್ತು, ಅವನು ಸತ್ತೇ ಹೋಗಿದ್ದ, ಅವನಿಗೆ ಯಾವ ರೀತಿ ಕೇಳಿಸ್ತು. ಸೊ ಇಂಥ ಒಂದು ಅನೇಕ ಎಕ್ಸ್ಪೀರಿಯನ್ಸ್ಗಳು ಈ ಒಂದು ಬುಕ್ನಲ್ಲಿ ರೀಕಲೆಕ್ಷನ್ಸ್ ಆಫ್ ಡೆತ್ ಅನ್ನೋ ಒಂದು ಪುಸ್ತಕದಲ್ಲಿ ಇವರು ಡಾಕ್ಟರ್ ಮೈಕೆಲ್ ಸಬಾಮನ್ ಅವರು ಇದನ್ನ ಕ್ಲಿಯರ್ ಆಗಿ ಬರೆದು ಇಟ್ಟಿದ್ದಾರೆ. ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಅನೇಕ ಎಕ್ಸ್ಪೀರಿಯನ್ಸ್ಗಳಲ್ಲಿ, ಎಕ್ಸಾಂಪಲ್ಗಳಲ್ಲಿ ದೇಹದಿಂದ ಆತ್ಮ ಹೊರಗಡೆ ಹೋಗುತ್ತೆ, ಅನೇಕ ಸತಿ ಅದು ಮತ್ತೆ ಎಂಟ್ರಿ ಆಗುತ್ತೆ, ಕೆಲವೊಂದು ಸತಿ ಅಲ್ಲಿಂದ ಹೊರಗಡೆ ಹೋಗಿರೋದು ಅದು ವಾಪಸ್ ಬರಲ್ಲ, ಅದನ್ನ ನಾವು ಡೆತ್ ಅಂತ ಕರಿತೀವಿ. ಅಂದ್ರೆ ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ಅವರ್ ಬಾಡಿ, ನಮ್ಮ ದೇಹದಿಂದ ಹೊರಗಡೆ ಏನೋ ಇದೆ, ಅದರಿಂದನೇ ನಾವು ತಿಳ್ಕೊಬೋದು ಅದು ಆತ್ಮ. ತನಗಿಷ್ಟ ಬಂದಾಗ ಕಾರ್ ಹತ್ತೀವಿ, ಆಮೇಲೆ ಕಷ್ಟ ಆದಾಗ ಕಾರಿಂದ ಇಳಿದು ಹೋಗ್ತೀವಿ. ಅದೇ ರೀತಿನೇ ಈ ಒಂದು ಕಾರನ್ನ ಜೀವಾತ್ಮ ಹತ್ತಾನೆ, ಬಿಟ್ಬಿಟ್ಟು ಹೋಗ್ತಾನೆ. ಸೊ ಈ ಒಂದು ಇದರಿಂದ ನಮಗೆ ಗೊತ್ತಾಗುತ್ತೆ, ನಾವು ಈ ದೇಹ ಅಲ್ಲ, ನಾನು ಆತ್ಮ ಅಂತ ತಿಳ್ಕೊಬೋದು. ಇನ್ನೂ ಒಂದು ಸೈಂಟಿಫಿಕ್ ಪ್ರೂಫ್ ಬೇಕು ಅಂದರೆ, ಡಾಕ್ಟರ್ ಇಯಾನ್ ಸ್ಟೀವನ್ಸನ್, ಇವರು ಅಷ್ಟೇ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿಸ್ಟಲ್ಲಿ ಪ್ರೊಫೆಸರ್ ಇನ್ US. ಇವರು ಪಾಸ್ಟ್ ಲೈಫ್ ಮೆಮೊರೀಸ್ ಬಗ್ಗೆ ರಿಸರ್ಚನ್ನ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಎಷ್ಟೊಂದು ಪೇಪರ್ಗಳಲ್ಲಿ ಪಬ್ಲಿಷ್ ಆಗಿರೋವಂಥ ಕತೆಗಳು, ಸ್ಟೋರಿಗಳನ್ನ ನಾವಿಲ್ಲಿ ತೋರಿಸ್ತಾ ಇರೋದು. ಇವನ್ ನಾನು ಸಹ ಎಷ್ಟೊಂದು ಪುಸ್ತಕಗಳನ್ನ ಓದಿದ್ದೀನಿ, ಯಾವ ರೀತಿ ನಮಗೆ ಇಂದಿನ ಜನ್ಮದ ಒಂದು ಮೆಮೊರೀಸ್ ಬಂದು ಅದನ್ನು ಅವರು ಹುಡ್ಕೊಂಡು ಹೋದಾಗ ಅವರ ಮೆಮೊರೀಸ್ನಲ್ಲಿ ಏನೇನಿತ್ತು ಅದೇ ಥರ ಒಂದು ಚಿತ್ರಗಳು, ಅದೇ ಥರ ಒಂದು ಊರು, ಅದೇ ಥರ ಒಂದು ಫ್ಯಾಮಿಲಿ ಅಲ್ಲಿ ಇರೋದು, ಆಮೇಲೆ ಈ ಒಂದು ವ್ಯಕ್ತಿ ಇಂದಿನ ಜನ್ಮದ ಒಂದು ತಾಯಿ, ತಂದೆ, ಹೆಂಡತಿ, ಮಕ್ಕಳನ್ನ ಐಡೆಂಟಿಫೈ ಮಾಡೋದು. ಸೊ ಈ ರೀತಿ ಅನೇಕ ಒಂದು ಇನ್ಸಿಡೆಂಟ್ಗಳನ್ನ ಕಲೆಕ್ಟ್ ಮಾಡಿ 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 ಸತ್ಯವಂತ ಪಶ್ರಿಚಾ ಅಂತ ಇವರು ಡಾಕ್ಟರ್ ಇನ್ ನಿಮಾನ್ಸ್, ನಮ್ಮ ಬೆಂಗಳೂರಲ್ಲಿರುವಂಥ ನಿಮಾನ್ಸಲ್ಲಿರುವಂಥ ಡಾಕ್ಟ್ರು, ಇವರು ಸಹ ಒಂದು ಪುಸ್ತಕನ ಬರೆದಿದ್ದಾರೆ, ಯಾವ ರೀತಿ ಬರೆದಿದ್ದಾರೆ ಅಂತ. ಫುಲ್
ಅವ್ರ ಮೇನ್ ರಿಸರ್ಚ್ ಮಾಡಿರೋದೇ ಇದೇನೆ, ಇಂದಿನ ಜನ್ಮದ ನೆನಪು ಯಾರ್ಯಾರಿಗೆ ಬರುತ್ತೆ ಅದರ ಒಂದು ಬೆನ್ನತ್ತೋಗೋದು, ಅದು ಆಕ್ಚುಲ್ ಆಗಿ ಅವ್ರಿಗೆ ಏನ್ ನೆನಪಿದೆ ಅದು ಆಕ್ಚುಲ್ ಆಗಿ ಇದೆಯಾ ಅಂತ ಅದನ್ನ ರಿಸರ್ಚ್ ಮಾಡೋದು. ಈ ರೀತಿ ಅನೇಕ ಉದಾಹರಣೆಗಳನ್ನ ಅವರು ಆ ಒಂದು ಪುಸ್ತಕದಲ್ಲಿ ಅವರು ಕೊಟ್ಟಿದ್ದಾರೆ. ಅಂದ್ರೆ ಪಾಸ್ಟ್ ಲೈಫ್ ಮೆಮೊರೀಸ್ ಅಂತ. ಇದಕ್ಕೆ ಒಂದು ಈ ಎಕ್ಸಾಂಪಲ್ ನೋಡಿ, ಅಲ್ಲಿ ಮಧ್ಯದಲ್ಲಿ ಇದಾರಲ್ಲ ಅವರು ಇಂದಿನ ಜನ್ಮದ ತಾಯಿ, ಈ ಜನ್ಮದ ತಾಯಿ ಇಬ್ಬರ ಜೊತೆನಲ್ಲಿ ಅಲ್ಲಿ ಅವರು ಇರೋದು. ಅವರು ಆಕ್ಚುಲಿ ಒಂದು ಹಳ್ಳಿನಲ್ಲಿ ನೀರು ತರೋದಕ್ಕೆ ಹೋಗಿದ್ದಾಗ ಕಾಲ್ ಜಾರಿ ಬಾವಿನಲ್ಲಿ ಬಿದ್ದೋಗ್ಬಿಟ್ಟಿರ್ತಾರೆ. ಬಿದ್ದು ತಮ್ಮ ಪ್ರಾಣನ ಅವರು ಕಳ್ಕೊಂಡಿರ್ತಾರೆ. ಸೊ ಅಲ್ಲಿ ಅಕಾಲಿಕ ಮೃತ್ಯು ಆಗಿದ್ದರಿಂದ ಅವ್ರಿಗೇನಾಗಿದೆ, ಅದು ನೆಕ್ಸ್ಟ್ ಅವರು ಯಾವಾಗ ಜನ್ಮ ತಗೊಂಡ್ರು ಕೆಲವೊಂದು ತಿಂಗಳಾದ್ಮೇಲೆ, ವರ್ಷ ಆದ್ಮೇಲೆ, ಅವರಿಗೆ ಆ ಒಂದು ಹಿಂದಿನ ಜನ್ಮದ ಎಲ್ಲ ನೆನಪುಗಳು ಇದ್ರು. ಅವ್ರು ಚಿಕ್ಕವರಿದ್ದಾಗಿದ್ದಾನೆ ಅವ್ರಿಗೆ ಆ ಒಂದು ನೆನಪುಗಳು ಕಾಡ್ತಾ ಇರುತ್ತೆ. ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುತ್ತೆ, ನಾನು ಹಿಂದಿನ ಜನ್ಮದಲ್ಲಿ ಇಂಥ ಒಂದು ಹಳ್ಳಿನಲ್ಲಿದ್ದೆ, ಇಂಥ ಒಂದು ಮನೆಯಲ್ಲಿದ್ದೆ. ಆ ಊರಿನ ಹೆಸರು ಸಹ ಅವ್ರಿಗೆ ನೆನಪಿರುತ್ತೆ. ಕೆಲವರಿಗೆ ಆ ರೀತಿ ಆಗುತ್ತೆ. ಸೊ ಆ ಒಂದು ಇದ್ರ ಮೇಲೆ ಅವ್ರೇನ್ ಮಾಡ್ತಾರೆ, ಅದನ್ನ ಹುಡ್ಕೊಂಡು ಹೋದಾಗ ಅದೇ ರೀತಿ ಊರಿರುತ್ತೆ, ಅದೇ ಅವರ ತಾಯಿಯರು ಸಹ ಇರ್ತಾರೆ. ಆಮೇಲೆ ಅವರು ತಮಗೆ ಪರಿಚಯ ಮಾಡ್ಕೊಡ್ತಾರೆ, ನಾನು ಇಂದಿನ ಜನ್ಮದಲ್ಲಿ ನಿನ್ನ ಮಗಳಾಗಿದ್ದೆ, ಈ ರೀತಿ ನಾನು ನನ್ನ ಪ್ರಾಣನ ಕಳ್ಕೊಂಡೆ, ಸೊ ಈ ಜನ್ಮದಲ್ಲಿ ಮತ್ತೆ ನಾನು ಹುಟ್ಟು ಬಂದಿದ್ದೀನಿ ಅಂತ. ಅವ್ರಿಗೆ ನಂಬೋದಕ್ಕಾಗಲ್ಲ. ಇಂಥ ಒಂದು ಇನ್ಸಿಡೆಂಟ್ಗಳು ಅನೇಕ ಅನೇಕ ಇರೋದನ್ನ ಅವರು ಏನ್ ಮಾಡಿದ್ದಾರೆ, ಕಲೆಕ್ಟ್ ಮಾಡಿ 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 ಈ ಒಂದು ಪುಸ್ತಕನ ಬರೆದಿದ್ದಾರೆ ನೋಡಿ. ಒಬ್ಬ ಚಿಕ್ಕ ಹುಡುಗ ಇದ್ದಾಗ, 5 ವರ್ಷದ ಹುಡುಗ ದಾರಿನಲ್ಲಿ ಹೋಗ್ಬೇಕಾದ್ರೆ ಒಂದು ಎಗಲ್ಸ್ನ ಹೋಗ್ಬಿಟ್ಟು ಅವರು ನೀನು ನನ್ನ ಹೆಂಡತಿ ಆಗಿದ್ದೆ ಅಂತ ಶುರು ಮಾಡೋದಂತೆ. ಸೊ ಅಲ್ಲಿಂದ ಅವರು ರಿಸರ್ಚ್ ಮಾಡಿ ಏನಕ್ಕೆ ಈ ಥರ ಹೇಳ್ತಾ ಇದ್ದಾನೆ, ಅವನ ಮೆಮೊರೀಸ್ ಅಲ್ಲಿ ಏನಿದೆ ರೀತಿ ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿ ಈ ಒಂದು ಅವರು ಆರ್ಟಿಕಲ್ನ ಪಬ್ಲಿಷ್ ಮಾಡಿದ್ರು. ಎಸ್, ಅವ್ರ ಹಿಂದಿನ ಜನ್ಮದಲ್ಲಿ ಯಾವ ರೀತಿ ಅದು ಆಗಿತ್ತು ಅಂತ. ಸೊ ಈ ರೀತಿ ಅನೇಕ ಇನ್ಸಿಡೆಂಟ್ಗಳು ಇವರ ಒಂದು ಪಾಸ್ಟ್ ಲೈಫ್ ಮೆಮೊರೀಸ್ ಅನ್ನೋ ಒಂದು ಪುಸ್ತಕದಲ್ಲಿ ಇದೆ. ಸೊ ಇದನ್ನು ಸಹ ನಾವು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು ಜೀವಾತ್ಮ ಅನ್ನೋದು ಏನಾಗ್ತಾ ಇದೆ, ತನ್ನ ದೇಹದ ಬಿಯಾಂಡ್ ಹೊರಗಡೆ ಹೋಗ್ಬೋದು, ಹೊರಗಡೆ ಬರ್ಬೋದು, ಆಮೇಲೆ ಅದು ರೀಇನ್ಕಾರ್ನೇಟ್ ಆಗ್ತಾ ಇದೆ, ಅಂದ್ರೆ ಪುನರ್ಜನ್ಮಗಳನ್ನ ಅದು ತಗೊಳ್ತಾ ಇದೆ. ನಾನೇ ಈ ದೇಹ ಆಗಿದ್ರೆ ಹುಟ್ಟಿದಾಗ ನಾನು ಶುರು ಮಾಡಿದೆ, ಇಲ್ಲ ಸತ್ತಾಗೆ ಎಲ್ಲ ಮುಗ್ದೋಯ್ತು ಅಂದಿದ್ರೆ ನನಗೆ ಹಿಂದಿನ ಜನ್ಮದ ಒಂದು ಸ್ಮರಣೆ ಎಲ್ಲಿಂದ ಬರುತ್ತೆ? ಆಮೇಲೆ ಈ ದೇಹನ ಬಿಟ್ಟೋಗಿ ಮತ್ತೆ ಸೇರ್ಕೊಳ್ಳೋದು ಇಂಥದ್ದು ಯಾವ ರೀತಿ ಆಗುತ್ತೆ? ಆಟೋಮೆಟಿಕ್ ಆಗಿ ನಾನೇನು ಹೇಳ್ತಾ ಇದ್ದೀನಿ, ಇದು ನಂದು, ಇದು ನಂದು, ನಂದು ಅಂತ ಹೇಳ್ತಾ ಇದ್ದೀನಿ. ಎಸ್, ಇದು ನಂದು, ನಾನೇ ಅಲ್ಲ. ನಾನ್ಯಾರು? ಜೀವಾತ್ಮ ಅಂತ. ಸೊ ಅದನ್ನೇ ನಾವು ಸಹ ನಮ್ಮ ಈ ಎಲ್ಲ ನಮ್ಮ ವೈದಿಕ ಸಾಹಿತ್ಯ ನಾನು ಅಂದರೆ ಯಾರು ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ನಮಗೆ ಜ್ಞಾನನ ಒದಗಿಸುತ್ತೆ. ಅಂದರೆ ದ ಸೈನ್ಸ್ ಆಫ್ ಸೋಲ್ ಏನು ಅಂತ ನಾವು ಈಗ ಭಾಗವತ್ ಪುರಾಣ ಪ್ರಭು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಹರೇ ಕೃಷ್ಣ. ಸೊ ನಾವೆಲ್ಲರೂ ಈಗ ತಿಳ್ಕೊಂಡು ಹೆಂಗೆ ನಾವು ಒಂದು ವೈಜ್ಞಾನಿಕವಾಗಿ ನಾವು ಈಗ ಜಸ್ಟ್ ನಾವೆಲ್ಲ ತಿಳ್ಕೊಂಡಿದೀವಿ. ಸೊ ಹೆಂಗೆ ಆತ್ಮ ಮತ್ತು ಆತ್ಮಂದು ಪ್ರೂಫ್ ಆತ್ಮ ಇದೆ ಅಂತ ನಮ್ಗೆ ವೈಜ್ಞಾನಿಕವಾಗಿ ನಮ್ಗೆ ಈಗ ಜಸ್ಟ್ ಜಗನ್ನಾಥ್ ಪ್ರಭು ನಮ್ಗೆ ಡೀಟೇಲ್ ಆಗಿ ತಿಳಿದುಕೊಟ್ರು ನಮ್ಗೆ. ಆದ್ರೆ ಈಗ ನಾವು ನಿನ್ನಿನ ಕ್ಲಾಸ್ ನಲ್ಲಿ ಕೇಳಿದ್ರಲ್ಲೋ, ನಮ್ಗೆ ಶಬ್ದ ಪ್ರಮಾಣ ಬಹಳ ಇಂಪಾರ್ಟೆಂಟ್ ಇದೆ. ವೈಜ್ಞಾನಿಕ ಪ್ರಮಾಣ ಯಾವತ್ತೂ ಚೇಂಜ್ ಆಗ್ತಾ ಇರುತ್ತೆ, ಆದ್ರೆ ಶಬ್ದ ಪ್ರಮಾಣ ಇರುತ್ತೆ ಅಂತ. ಸೊ ಈಗ ನಮ್ಮ ಶಬ್ದ ಪ್ರಮಾಣ ಅಂದ್ರೆ ನಮ್ಮ ಶಾಸ್ತ್ರ ಆತ್ಮನ ಬಗ್ಗೆ ಏನೇನ್ ಹೇಳುತ್ತೆ, ಶಾಸ್ತ್ರನಿಂದ ನಾವು ತಿಳ್ಕೊಳ್ಳೋಣ. ಸೊ ಆತ್ಮಂದು ಅಸ್ತಿತ್ವವನ್ನು ಹೆಂಗೆ ಭಗವದ್ಗೀತಾ ಇಲ್ಲ ಬಹಳಷ್ಟು ಶಾಸ್ತ್ರನಲ್ಲಿ ಎಷ್ಟು ಡಿಟೇಲ್ ಆಗಿ ಮತ್ತು ವಿಸ್ತೃತವಾಗಿ ಕೊಟ್ಟಿದಾರಂತ. ಸೊ ಬರ್ರಿ ಸೊ ನೀವು ಈಗ ಒಂದು ಎಕ್ಸಾಂಪಲ್ ತಗೊಂಡ್ರಿ, ನೀವು ಪ್ರಭುಜಿ ವೈಜ್ಞಾನಿಕವಾಗಿ ನಮ್ಗೆ ಎಕ್ಸಾಂಪಲ್ ಕೊಟ್ಟು, ಅದೇ ತರ ಭಗವದ್ಗೀತೆನಲ್ಲಿ ಭಗವಂತ ಒಂದು ಎಕ್ಸಾಂಪಲ್ ಹೇಳ್ತಾನೋ ಏನೋ ಆತ್ಮನ ಬಗ್ಗೆ. ಸೊ ಆತ್ಮನ ಬಗ್ಗೆ ಏನ್ ಎಕ್ಸಾಂಪಲ್ ಹೇಳ್ತಾನೋ ಭಗವದ್ಗೀತೆನಲ್ಲಿ, ಸೊ ನೋಡಿ ಇಲ್ಲೇ ನೀವು ಸ್ಲೈಡ್ ನಲ್ಲಿ ನೋಡ್ಬಹುದು. ಸೊ ಆತ್ಮಂದು ಈ ಎಕ್ಸಾಂಪಲ್ ನಲ್ಲಿ ಈಗ ನೋಡ್ಬರ್ರಿ,
ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಂತಿ ನರೋಪ್ರಾಣಿ ತಥಾ ಶರೀರಾನಿ ವಿಹಾಯ ಜೀರ್ಣಾನಿ ಅನ್ನಾತಿ ಸಂಯಾತಿ ನವಾಮಿ ದೇಹಿ. ಸೊ ಭಗವಂತನು ಇಲ್ಲಿ ಅರ್ಜುನನಿಗೆ ಸಿಂಪಲ್ ಭಾಷೆನಲ್ಲಿ ಅರ್ಥ ಮಾಡಿಸ್ತಾ ಇದ್ದನು, ನೀನ್ ಯಾರಪ್ಪ ಅಂತ. ಆ ಭಗವಂತ ಸ್ಟಾರ್ಟ್ ಮಾಡಿದ್ದು ಅರ್ಜುನನಿಗೆ ಸಿಂಪಲ್ ನಾಲೆಜ್ ನಿಂದ, ಯಾಕಂದ್ರೆ ಅರ್ಜುನನು ಡಿಸ್ಟರ್ಬ್ ಆಗ್ಬಿಟ್ಟಿದ. ಸೊ ನಾನು ಅಂತ ಹೇಳ್ತಾ ಇದ್ದ ಅವನು. ಸೊ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಅಂತ ಜ್ಞಾನವನ್ನು ಸ್ಟಾರ್ಟ್ ಮಾಡಿತ್ತು ಭಗವಂತ. ಸೊ ಅವನಿಗೆ ಫಸ್ಟ್ ಜ್ಞಾನ ಕೊಟ್ಟಿದ್ದು ನೀನು ಯಾರಪ್ಪ ಅಂತ. ಸೊ ನೀನು ಆತ್ಮ ಅಂತ ತಿಳಿಸೋ ಸಲುವಾಗಿ ಇದು ಸುಂದರವಾದ ಒಂದು ಎಕ್ಸಾಂಪಲ್ ಕೊಟ್ಟಿದ್ದರು. ಹೆಂಗೆ ಅಂತ, ವಾಸಾಂಸಿ, ಯಾವಾಗ ನಿಮ್ಮ ಒಂದು ದೇಹವನ್ನು ನಾವು ಯಾವಾಗ ಒಂದು ವಸ್ತ್ರ ಹಾಕೋತೀವಿ, ದೇಹ ಮೇಲೆ ವಸ್ತ್ರ ಹಾಕೋತೀವಿ, ಒಳಗೆ ಒಂದು ವಸ್ತ್ರ ಹೊರಗೆ ಒಂದು ವಸ್ತ್ರ ಹಾಕೋತೀವಿ. ಆದ್ರೆ ಒಂದು ವಸ್ತ್ರ ಹರದ್ಮೇಲೆ ನಾವೇನ್ ಮಾಡ್ತೀವಿ, ಒಂದು ಅದು ಕೆಟ್ಟು ಹೋದ್ರೆ ನಾವೇನ್ ಮಾಡ್ತೀವಿ, ಹೊಸ ವಸ್ತ್ರ ಹಾಕೋತೀವಿ. ಅದೇ ತರ ಈ ಒಳಗಿರುವ ಆತ್ಮ ಹೊಸ 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 ಏನ್ ಮಾಡುತ್ತೆ, ಶರೀರ ಧಾರಣ ಮಾಡುತ್ತೆ. ಆದ್ರೆ ಆತ್ಮ ಚೇಂಜ್ ಆಗೋದಿಲ್ಲ, ಶರೀರ ಯಾವತ್ತೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಕೃಷ್ಣ ನಾರ್ಮಲ್ ಇತರನಲ್ಲಿ ಫಸ್ಟ್ ಎಕ್ಸಾಂಪಲ್ ನಿಂದ ನಮ್ಗೆ ತಿಳಿಸ್ತಾ ಇದ್ದನು, ನೀನು ಮತ್ತು ಈ ಆತ್ಮ, ಶರೀರ, ನೀನು ಅಂದ್ರೆ ಶರೀರ ಮತ್ತು ಆತ್ಮ ಇಬ್ರು ಬೇರೆ ಬೇರೆ ಇದಾರಂತ. ಸೊ ಇನ್ನೊಂದು ಸಿಂಪಲ್ ಉದಾಹರಣೆ ನೆಕ್ಸ್ಟ್ ಸ್ಲೈಡ್ ನಲ್ಲಿ ನಾವು ನೋಡ್ಬೋದು. ಬಹಳ ಸಿಂಪಲ್ ಉದಾಹರಣೆ ಕೊಡ್ತಾರೆ ಭಗವಂತ, ಇನ್ನೊಂದು ತಿಳ್ಕೊಳ್ಳುವಂತ ಸಿಂಪಲ್ ಉದಾಹರಣೆ ಕೊಡ್ತಾರೆ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರಣ ಮುಯ್ಯತಿ. ಸೊ ಇದನ್ನು ಬಹಳ ನಮ್ಗೆ ಸ್ವಲ್ಪ ಸಂಸ್ಕೃತ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸಿರ್ಬೋದು, ಆದ್ರೆ ಭಗವಂತ ಕೊಡುವಂತ ಎಕ್ಸಾಂಪಲ್ ಬಹಳ ಸುಂದರವಾಗಿದೆ. ಸೊ ಹೆಂಗೆ ಎಕ್ಸಾಂಪಲ್, ಒಂದು ದೇಹವನ್ನು ಹೆಂಗೆ ಒಂದು ಶರೀರವನ್ನು ನಾವು ಒಂದು ಬಾಲ್ಯಾವಸ್ಥೆ, ನಾವು ಚಿಕ್ಕವರಿದ್ದಾಗ ಒಂದು ದೇಹ ಇರುತ್ತೆ, ಆಮೇಲೆ ತರುಣ ಆದಾಗ ಸ್ವಲ್ಪ ತರುಣ ಆದಾಗ ಒಂದು ದೇಹ ಇರುತ್ತೆ, ಆಮೇಲೆ ಓಲ್ಡ್ ಆದಾಗ ಒಂದು ದೇಹ ಇರುತ್ತೆ. ಅಂದ್ರೆ ಅರ್ಥ ಏನು, ನಮ್ದು ಶರೀರಗಳು ಚೇಂಜ್ ಆಗ್ತಾ ಇದ್ರೆ ಆದ್ರೆ ನಾವು ಚೇಂಜ್ ಆಗ್ತಾ ಇದೀವ. ಇಲ್ಲಿ ಕೃಷ್ಣ ಇದೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ. ಕೌಮಾರನಿಂದ ಯೌವನನಿಂದ ಜರಕ್ಕೆ ಹೋಗ್ತಾ ಇದೀಯ ನೀನು, ಆದ್ರೆ ನೀನು ಅದೇ ಇದೆಯಾ. ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರಣ ಮುಯತಿ. ನೀನ್ ಅದೇ ಧೀರ ಮನುಷ್ಯ, ನೀನು ಅದೇ ಇದೆಯಾ. ಸೊ ಕೃಷ್ಣ ಸಿಂಪಲ್ ಭಾಷೆನಲ್ಲಿ ನಮ್ಗೆ ಅರ್ಥವಾಗುವ ಸ್ಥಿತಿಯಲ್ಲಿ ನಮ್ಮ ದೇಹ, ನಮ್ಮ ಶರೀರ ಮತ್ತು ಆತ್ಮನಲ್ಲಿ ಡಿಫ್ರೆನ್ಸ್ ಮಾಡಿ ತೋರಿಸ್ತಾ ಇದ್ರು. ಸೊ ಇದು ನಮ್ಮ ಶಾಸ್ತ್ರದ ಪ್ರಮಾಣವಾಗಿ ಇದು. ಸೊ ಈಗ ನೋಡಿ, ಈಗ ನಾವು ಇನ್ನು ಸ್ವಲ್ಪ ಮುಂದೆ ಹೋಗೋಣ. ಏನಪ್ಪಾ ಇದು ಆತ್ಮ ಅಂತ ಹೇಳ್ತಾ ಇದ್ದೀರಾ ಅಂತ. ಸೊ ಆತ್ಮ ಅಂದ್ರೆ ನಾವು ಈ ಕಣ್ಣಿನಿಂದ ನೋಡ್ಬಹುದಾ, ಕ್ಯಾನ್ ವಿ ಸಿ ದ ಸೋಲ್, ಕಣ್ಣಿನಿಂದ ನೋಡ್ಬಹುದಾ ಅಂತ. ಸೊ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ಬೋದು ನಾವು. ಕಣ್ಣಿಂದ ನೋಡ್ಬೇಕಂದ್ರೆ ಫಸ್ಟ್ ಈ ಪ್ರಶ್ನೆಗಳು ಉತ್ತರ ನಾವು ಫಸ್ಟ್ ಕೊಡ್ಬೇಕು. ಈಗ ನೀವು ಈ ಪಿಕ್ಚರ್ ನಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಒಂದು ರೋಸ್ ನೋಡ್ತಾ ಇದ್ದೀರಾ, ಆ ರೋಸ್ ನಲ್ಲಿ ಫ್ರೆಗ್ರೆನ್ಸ್ ಇರುತ್ತೆ, ಅಂದ್ರೆ ಸುಗಂಧ ಇರುತ್ತೆ, ಸುವಾಸನೆ ಇರುತ್ತೆ. ಅದು ಯಾರಾದ್ರೂ ಹೇಳ್ಬೋದಾ, ಸುವಾಸನೆ ತೋರ್ಸಪ್ಪ ನನ್ ಕಣ್ಣಿಗೆ ನೋಡ್ಬೇಕು ಅಂತ? ಸುವಾಸನೆ ತೋರ್ಸಕ್ಕಾಗೋದಿಲ್ಲ. ಆದ್ರೆ ಅದ್ರ ಒಳಗಿದೆ, ಸುವಾಸನೆ ಇದೆ ಅಂತ ಗೊತ್ತು. ರೋಸ್ ಇದೆ ಅಂದ್ರೆ ಅದ್ರ ಒಳಗೆ ಸುವಾಸನೆ ಇದೆ. ಅದೇ ತರ ಒಂದು ಶೀಡ್ ನೋಡ್ತಾ ಇದ್ದೀರಾ, ಇನ್ನು ಯಾವ್ದು ಶೀಡ್ ನಲ್ಲಿ, ಆ ಶೀಡ್ ಒಳಗೆ ಏನಿರುತ್ತೆ, ಆಯಿಲ್ ಇರುತ್ತೆ. ಸೊ ಅದು ನಾವು ಶೀಡ್ ಇದೆ, ಅದ್ರ ಒಳಗೆ ಆಯಿಲ್ ತೋರ್ಸಕ್ಕಾಗತ್ತಾ? ಇಲ್ಲ. ವಿ ಹ್ಯಾವ್ ಟು ಸಿ, ಬಟ್ ಅದ್ರ ಒಳಗೆ ಆಯಿಲ್ ಇದೆ. ಸೊ ಅದೇ ತರ ಈಗ ನೋಡಿ, ವುಡ್ ನೋಡ್ತಾ ಇದ್ದೀರಾ, ಅದರಲ್ಲಿ ಫೈರ್, ಯಾವಾಗ ಒಂದು ವುಡ್ ನೀವು ಬರ್ನ್ ಮಾಡಿದ್ರೆ, ಉಡ್ಸಿದ್ರೆ ಅದರಿಂದ ಬೆಂಕಿ ಬರುತ್ತೆ, ಅಗ್ನಿ ಬರುತ್ತೆ. ಸೊ ಅಗ್ನಿ ಬರ್ತಾ ಇದೆ ಅಂದ್ರೆ ಅದ್ರ ಒಳಗೆ ಏನಿದೆ, ಅಗ್ನಿ ಇದೆಯಾ ಅಂತ ನೀವೇನ್ ತೋರಿಸ್ಬಹುದಾ? ಆದ್ರೆ ಇತರ ಒಳಗೆ ಅಗ್ನಿ ಇದೆ. ಅಂದ್ರೆ ಅದೇ ತರ ಎಕ್ಸಾಂಪಲ್ ಇನ್ನೊಂದು ನೋಡ್ಬೋದು. ಏನ್ ನೋಡ್ಬೋದು? ಘೀ. ಅದ ನೀವು ಮಿಲ್ಕ್ ತಗೊಂಡ್ರೆ, ಹಾಲು ಒಳಗೆ ತುಪ್ಪ ಇದೆಯಾ? ಯಾರಾದ್ರೂ ಕೇಳಿದ್ರು, ಹಾಲು ಒಳಗೆ ತುಪ್ಪ ಇದೆ, ಆದ್ರೆ ಹಾಲು ನೋಡಿದ್ರೆ ಹಾಲು ನಿಮ್ಗೆ ಕಾಣಿಸೋದಿಲ್ಲ. ಹಾಗೆ ತರ ಸಿಂಪಲ್ ಎಕ್ಸಾಂಪಲ್ಗಳು. ಶುಗರ್ ನೋಡ್ತಾ ಇದ್ದೀರಾ, ಶುಗರ್ ಕೇನ್ ನೋಡಿದೀರಾ ನೀವು? ಶುಗರ್ ಕೇನ್ ಒಳಗೆ ಶುಗರ್ ಇದೆಯಾ? ಆದ್ರೆ ತೋರ್ಸಾಗತ್ತಾ? ಶುಗರ್ ಕೇನ್ ನೋಡಿ ಶುಗರ್ ನೋಡುವಂತ. ಸೊ ಅದು ಎಲ್ಲಾ ನೋಡ್ಬೇಕಂದ್ರೆ ಇವೆಲ್ಲ ನಾವು ನೋಡಕ್ ಸಾಧ್ಯ, ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಒಂದು ಪ್ರೊಸೆಸ್ ಇದೆ. ಸೊ ನೋಡಿ, ಇದು ಪ್ರೊಸೆಸ್ ನಾವು ನಿಮ್ಗೆ ಹೇಳ್ಕೊಡ್ತಾ ಇದೀವಿ. ದೇರ್ ಇಸ್ ಅ ಪ್ರೊಸೆಸ್. ಯಾವುದು ವಸ್ತುವನ್ನು ತಿಳ್ಕೋಬೇಕಂದ್ರೆ ಒಂದು ಪ್ರೊಸೆಸ್ ಇರುತ್ತೆ.
ಅರ್ಥ ಮಾಡ್ಕೊಳ್ಳೋಕೆ. ಈಗ ನೋಡಿ, ಡಿಪ್ಲೊಮಾ ಫಿಸಿಸಿಯನ್ ಆಗ್ಬೇಕು ನೀವು, ಅದರ ಸಲುವಾಗಿ ಏನೇನ್ ಸ್ಟಡಿ ಮಾಡ್ಬೇಕು ನೀವು? ಮೆಕ್ಯಾನಿಕಲ್ ಎನರ್ಜಿ, ಮ್ಯಾಗ್ನೆಟಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಹೀಟ್, ಸೌಂಡ್ ಎನರ್ಜಿ, ಅಟಾಮಿಕ್ ಎನರ್ಜಿ, ಇವೆಲ್ಲ ನೀವು ಯಾವಾಗ ಸ್ಟಡಿ ಮಾಡ್ತೀರಾ ಅವಾಗ ನಿಮ್ಗೆ ಅರ್ಥವಾಗುತ್ತೆ. ಅದೇ ತರ ಕೆಮಿಸ್ಟ್ ಆಗ್ಬೇಕು, ಅವಾಗ ನೀವೇನ್ ಮಾಡ್ಬೇಕು? ಅಟಾಮಿ, ಪ್ರೋಟಾನ್, ನ್ಯೂಟ್ರಾನ್, ಇಲೆಕ್ಟ್ರಾನ್, ಇವೆಲ್ಲವನ್ನು ಸ್ಟಡಿ ಮಾಡಬೇಕು. ಅದು ಒಂದು ಪ್ರೊಸೆಸ್ ಇದೆ, ಆ ಪ್ರೊಸೆಸ್ ನಲ್ಲೇ ಹೋದಾಗ ನೀವು ಕೆಮಿಸ್ಟ್ ಆಗ್ಬಹುದು. ಸೊ ಅದೇ ತರ ಬಯಾಲಜಿ ವಿಚಾರ ಮಾಡ್ಬೇಕು. ಬ್ಲಡ್, ವೈರಸ್, ಇದು ಎಲ್ಲವನ್ನು, ಸೆಲ್ಸ್, ಇವೆಲ್ಲವನ್ನು ಸರಿಯಾಗಿ ತಿಳ್ಕೋಬೇಕು. ಅದು ಒಂದು ಎಲ್ಲದಕ್ಕೂ ಡಿಫ್ರೆಂಟ್ ಪ್ರೊಸೆಸ್ ಇದೆ. ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕೆ ಹೆಂಗೆ ಫಿಸಿಸಿಯನ್ ಆಗ್ಬೇಕಂದ್ರೆ ನಿಮ್ಗೆ ಒಂದು ಬೇರೆ ಪ್ರೊಸೆಸ್ ಇದೆ. ಕೆಮಿಸ್ಟ್ರಿನಲ್ಲಿ ಹೋಗ್ಬೇಕಂದ್ರೆ ಬೇರೆ ಪ್ರೊಸೆಸ್ ಇದೆ. ಅಂದ್ರೆ ಅರ್ಥ ಏನು? ನಮ್ದು ಯಾವುದನ್ನು ಅರ್ಥ ಮಾಡ್ಕೋಬೇಕು, ಯಾವುದನ್ನು ಅರ್ಥ ಮಾಡ್ಕೋಕೆ ಅದಕ್ಕೆ ಡಿಫ್ರೆಂಟ್ ಪ್ರೊಸೆಸ್ ಇದೆ. ಅದೇ ತರ ಆತ್ಮವನ್ನು ರಿಯಲೈಸ್ ಆಗ್ಬೇಕು, ಆತ್ಮವನ್ನು ತಿಳ್ಕೊಬೇಕಂತಂದ್ರೆ ಅದಕ್ಕೆ ಒಂದು ಪ್ರೊಸೆಸ್ ಇದೆ. ಅದಕ್ಕೆ ಅಂತ ಮೆಡಿಟೇಷನ್ ಇಲ್ಲ ಅಂದ್ರೆ ನಾವು ಚಿಂತನೆ ಅಂತ ಹೇಳ್ತೀವಿ. ಸೊ ಚಿಂತನೆ ಬಹಳ ಇಂಪಾರ್ಟೆಂಟ್. ನಾವು ಧ್ಯಾನ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ರಿಯಲೈಸ್, ಆತ್ಮನಿಗೆ ರಿಯಲೈಸ್ ಮಾಡ್ಬೇಕಂದ್ರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ನಮ್ಗೆ. ಸೊ ಇದು ನಾವು ಪ್ರೊಸೆಸ್ ತಿಳ್ಕೊಂಡು, ಅಂದ್ರೆ ಆತ್ಮನಿಗೆ ತಿಳ್ಕೊಬೇಕಂದ್ರೆ. ಸೊ ಈಗ ನಾವು ಸ್ವಲ್ಪ ಈಗ ನಾವು ಹೇಳ್ತಾ ಇದ್ದೆಲ್ಲ ನಮ್ಮ ದೇಹ ಇದೆ. ಸೊ ಭಗವದ್ಗೀತೆ ಪ್ರಕಾರ ನಾವು ಭಗವಂತನ ಪ್ರಕಾರ ನಾವು ಇವೆಲ್ಲನೂ ತಿಳ್ಕೊಳ್ಳೋಣ. ಸೊ ಏನ್ ಭಗವದ್ಗೀತೆನಲ್ಲಿ ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಏನಪ್ಪ ಭಗವಂತ ಹೇಳ್ತಾರೋ, ಇದು 2 ಎನರ್ಜಿಗಳೇ ನಮ್ ಕಡೆ ಇದೆ ಅಂತ. 2 ಎನರ್ಜಿ ಅಂದ್ರೆ ಏನು? ಇಂಟೀರಿಯರ್ ಎನರ್ಜಿ ಅಂಡ್ ಸುಪೀರಿಯರ್ ಎನರ್ಜಿ. ಇಂಟೀರಿಯರ್ ಅಂದ್ರೆ ಏನು? ಕೆಳಗಿಂದ ಒಂದು ಶಕ್ತಿ ಮತ್ತು ಮೇಲ್ಗಡೆಯಿಂದ ಒಂದು ಶಕ್ತಿ, ನಂದು 2 ಎನರ್ಜಿಗಳು ಈ ಭೌತಿಕ ಜಗತ್ನಲ್ಲಿ ಇದೆ ಅಂತ. ಸೊ ನಿಮ್ಗೆ ಕಾಂಪ್ಲಿಕೇಟೆಡ್ ಎನರ್ಜಿ ಏನಪ್ಪಾ ಎನರ್ಜಿ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ಭಗವಂತನ ಈ 2 ಶಕ್ತಿಗಳು ಅಂತ. ಸೊ ಈ 2 ಶಕ್ತಿಗಳು ಅಂದರೆ 2 ಡಿಫ್ರೆಂಟ್ ಆಗಿದೆ ಅಂತ. ಸೊ 2 ಶಕ್ತಿಗಳು ಹೆಂಗಿದೆ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಗ್ರಾಸ್ ಎಲಿಮೆಂಟ್ ಅಂಡ್ ಸಟಲ್ ಎಲಿಮೆಂಟ್ ಅಂತ. ಸೊ ಗ್ರಾಸ್ ಎಲಿಮೆಂಟ್ ಹೆಂಗ್ ಮಾಡಿದೆ? ಅರ್ತ್, ವಾಟರ್, ಫೈರ್, ಈಥರ್ ಅಂದ್ರೆ ಅಗ್ನಿ, ಆಮೇಲೆ ನೀರು, ಮಣ್ಣು, ಮತ್ತು ಆಕಾಶ, ಗಾಳಿ, ಇವೆಲ್ಲ ಸೇರಿದ್ಮೇಲೆ ಒಂದು ಗ್ರಾಸ್ ಎಲಿಮೆಂಟ್ ಆಗುತ್ತೆ. ಆಮೇಲೆ ಸಟಲ್ ಎಲಿಮೆಂಟ್ ಮನ, ಬುದ್ಧಿ ಮತ್ತು ಅಹಂಕಾರ. ಇದು ಸೇರಿ ಇವನು 8 ತತ್ವಗಳನ್ನು ಸೇರಿದ್ಮೇಲೆ ಏನಾಗತ್ತೆ? ಒಂದು ಇಂಟೀರಿಯರ್ ಎನರ್ಜಿ ಆಗುತ್ತೆ ಭಗವಂತನ. ಇದು ಒಂದು ಭಗವಂತನ ಒಂದು ಎನರ್ಜಿ. ಅದೇ ತರ ಇನ್ನೊಂದು ಸುಪೀರಿಯರ್ ಎನರ್ಜಿ ಇದೆ ಭಗವಂತಂದು. ಅದು ಯಾವುದು? ಸ್ಪಿರಿಚುವಲ್ ಅಂತ ಹೇಳ್ತಾರೆ. ಅದು ಯಾವುದು? ಅದು ಆತ್ಮ ಅಂತ ಭಗವಂತ ಡಿಫೈನ್ ಕೊಡ್ತಾನೆ. ಸೊ ಅದು ಹೆಂಗ್ ಮಾಡಿದೆ? ಸಚ್ ಚಿತ್ ಆನಂದ ಈ ವಸ್ತುನಿಂದ ಮಾಡಿದೆ ಅಂತ. ಸೊ ನೋಡಿ, 8 ತತ್ವನಿಂದ ಮಟೀರಿಯಲ್ ಲೋವರ್ ಎನರ್ಜಿನಿಂದ ಮಾಡಿದೆ, ಸುಪೀರಿಯರ್ ಎನರ್ಜಿ ಅವರಿಂದ ಮಾಡಿದೆ ಸಚ್ಚಿತ್ ಆನಂದಿತ. ಸೊ ಇದು ಸ್ವಲ್ಪ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಮುಂದಿನ ಸ್ಲೈಡ್ ನಲ್ಲಿ ನೋಡಿದ್ರೆ, ಈ ಸ್ಲೈಡ್ ನಲ್ಲಿ ನೋಡ್ಬೋದು. ಈ ಸ್ಲೈಡ್ ನಲ್ಲಿ ನಿಮ್ಗೆ ಏನ್ ಕಾಣಿಸುತ್ತೆ? 3 ಈ ಹೆಡ್ಗಳು ನಿಮ್ಗೆ ಕಾಣಿಸ್ತಾ ಇದೆ. ಸೊ ಇಲ್ಲೇ ನೀವು ಸರಿಯಾಗಿ ನೋಡ್ಬೋದು. ಸೊ ಭಗವಂತ ಭಗವದ್ಗೀತೆಯಲ್ಲಿ ಹೇಳುವಂತಹ ಇದು ಅರ್ಥ ಇಲ್ಲಿ ನಮ್ಗೆ ಸರಿಯಾಗಿ ತಿಳಿಯುತ್ತೆ. ಸೊ ನಾವು ಒಂದು ಆತ್ಮ ಇದೀವಿ, ಆದ್ರೆ ಆ ಆತ್ಮನ ಮೇಲೆ 2 ದೇಹಗಳ ಕೋಟಿಂಗ್ ಇದೆ ನಮ್ಗೆ. ಕೋಟಿಂಗ್ ಅಂತ ತಿಳಿಯುತ್ತಲ್ಲ, ಕವರಿಂಗ್ ಇದೆ. ಸೊ ಯಾವುದು? ಫಸ್ಟ್ ಗ್ರಾಸ್ ಬಾಡಿದು, ಅಂದ್ರೆ ಈಗ ನಮ್ಗೆ ಏನು ಕಾಣಿಸ್ತಾ ಇದೆ ಇದಕ್ಕೆ ನಾವು ಗ್ರಾಸ್ ಬಾಡಿ ಅಂತ ಹೇಳ್ತೀವಿ. ಅದು ಹೆಂಗ್ ಮಾಡಿದೆ? ಅದು ಯಾವ ರೀತಿನಿಂದ ಕ್ರಿಯೇಟ್ ಆಗಿದೆ? ನೀವು ಆಯುರ್ವೇದಿಕ್ ಬುಕ್ ಓದಿದ್ರೆ ನಿಮ್ಗೆ ಸರಳ ಭಾಷೆನಲ್ಲಿ ಅರ್ಥ ಆಗ್ಬೋದು. ಈ ದೇಹವನ್ನು ಇದು 5 ತತ್ವನಿಂದ ಮಾಡಿದೆ ಅಂತ ಆಯುರ್ವೇದಿಕ್ ರಿಸರ್ಚ್ ಬುಕ್ ನಲ್ಲಿ ನಮ್ಗೆ ಶೂರ್ ಆಗಿ ಗೊತ್ತಾಗುತ್ತೆ. ಸೊ ಯಾವ್ದು? ಆಕಾಶ, ಅಗ್ನಿ, ಭೂಮಿ, ಗಾಳಿ ಮತ್ತು ನೀರು, ಈ ಪಂಚತತ್ವನಿಂದ ಇದು ನಮ್ಗೆ ಕಾಣಿಸ್ತಾ ಇರುವಂತಹ ಶರೀರ
ಇದು ಬಿಲ್ಡ್ ಆಗಿದೆ. ಇನ್ನೊಂದು ಅದರ ಒಳಗೆ ಇನ್ನೊಂದು ಶರೀರ ಇದೆ. ಯಾವ್ದದು? ಮನ, ಬುದ್ಧಿ, ಅಹಂಕಾರ ಇರುವಂತ ಶರೀರ. ಸೊ ಅದು ಹೆಂಗೆ ಇದಾಗಿದೆ? ಅದರಿಂದ ನಾವು ಹಿಂದಿನ ಸ್ಲೈಡ್ ನಲ್ಲಿ ನೋಡಿದಲ್ಲ, ಮನಸ್ಸು, ಬುದ್ಧಿ, ಅಹಂಕಾರ, ಈ ಎಲ್ಲಾ ಕಾಂಪೋನೆಂಟ್ ನಿಂದ ಮಾಡಿದಂತಹ ಇನ್ನೊಂದು ಶರೀರ ನಮ್ಮ ಒಳಗಿದೆ. ಆ ಇನ್ನೊಂದು ಶರೀರ ಒಳಗೆ ನಾವಿದ್ದೀವಿ, ಸೋಲ್ ಅಂತ, ಆತ್ಮ. ಸೊ ನಮ್ಮ ಶರೀರ ನಮ್ಮ ಮೇಲೆ, ಆತ್ಮನ ಮೇಲೆ 2 ಕೋಟಿಂಗ್ ಇದೆ. ಒಂದು ಗ್ರಾಸ್ ಬಾಡಿದು, ಒಂದು ಸಟಲ್ ಬಾಡಿದು. ಸೊ ನೀವು ಅದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಬೋದು. ನಾವು ಶರೀರ ನೋಡಿದ್ರೆ ನಮ್ಗೆ ಇದು ಕಾಣಿಸುವಂತ ಶರೀರ. ಇನ್ನೊಂದು ನಮ್ಮ ಮನಸ್ಸು ಇದೆ, ನಮ್ಗೆ ಮನಸ್ಸು ಇದೆ, ಬುದ್ಧಿನೂ ಇದೆ, ಇಂಟೆಲಿಜೆನ್ಸು ಇದೆ, ಈಗೋನು ಇದೆ. ಅಂದ್ರೆ ಒಳಗಿದೆ, ಅದು ಕಾಣಿಸೋದಿಲ್ಲ, ಆದ್ರೆ ಒಳಗಿದೆ. ಅಂದ್ರೆ ಇದು 2 ಬಾಡಿ ಒಳಗಿದೆ ಆತ್ಮ. ಅದು ಕೃಷ್ಣ ಡೀಟೇಲ್ ಆಗಿ ಹೇಳ್ತಾರೆ. ಸೊ ಮುಂದಿನ ಸ್ಲೈಡ್ ನಲ್ಲಿ ನಾವು ನೋಡ್ಬೋದು ಹೆಂಗೆ ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಒಂದು ಈ ಆತ್ಮಂದು ಗುಣಗಳನ್ನು ನಾವು ನೋಡ್ಬೋದು. ಸೊ ಇಲ್ಲಿ ನಾವು ಆತ್ಮಂದು ಏನದು ನಮ್ಮ ಬಾಡಿಲಿ ಸ್ಟ್ರಕ್ಚರ್ ನೋಡಿದ್ದು. ನೀವು ಶಾಸ್ತ್ರಿಕವಾಗಿ, ನೀವು ಈಗ ಸೈಂಟಿಫಿಕ್ ವಾಗಿ ಜಗನ್ನಾಥ್ ಪ್ರಭು ನಮ್ಗೆ ಕೊಟ್ರು. ಹೆಂಗೆ ಸೈಂಟಿಸ್ಟ್ ಗಳು ಹೇಳ್ತಾ ಇದಾರಲ್ಲ, ನಮ್ಮ ಬಾಡಿ ಹೆಂಗೆ ಕ್ರಿಯೇಟ್ ಆಗೈತೆ, ಒಂದು ಕೆಮಿಕಲ್, ಈ ಕೆಮಿಕಲ್, ಆ ಕೆಮಿಕಲ್, ಈ ಕೆಮಿಕಲ್ ಹಾಕಿದ್ಮೇಲೆ ಒಂದು ನಮ್ಮ ಪೂರ್ತಿ ಶರೀರ ಹೆಂಗೆ ಈ ಕೆಮಿಕಲ್ 220 ರೂಪೀಸ್ ಅಷ್ಟೇ ಆಗಿತ್ತಂತೆ ನಮ್ಮ ಬಾಡಿದು ಲೆಕ್ಕಾಚಾರ. ಸೊ ಇದರಿಂದ ಮಾಡಿದೆ ಅಂತ ಸೈಂಟಿಸ್ಟ್ ಗಳು ಹೇಳ್ತಾರೆ. ಆದ್ರೆ ಭಗವದ್ಗೀತೆ ಪ್ರಕಾರ ಈ ಬಾಡಿ ಅಷ್ಟೇ ಅಲ್ಲ, ಸಟಲ್ ಬಾಡಿ ಒಳಗಿರುವಂತ ಇನ್ನೊಂದು ಶರೀರ, ಅದನ್ನು ಹೆಂಗೆ ಪ್ರೊಡ್ಯೂಸ್ ಆಗಿದೆ ಅಂತ ಭಗವದ್ಗೀತೆನಲ್ಲಿ. ಅದೇ ತರ ಆತ್ಮನಲ್ಲಿ ಇರುವಂತ ಗುಣವನ್ನು ಭಗವದ್ಗೀತೆನಿಂದ ನೋಡ್ಬೋದು. ಏನಿದೆ ಆತ್ಮಂದು ಕ್ಯಾರೆಕ್ಟರ್, ಗುಣಗಳು, ಆ ತರದ ಗುಣಗಳು ಇಲ್ಲಿ ನಾವು ನೋಡ್ಬೋದು. ಇದು ಫಸ್ಟ್ ಇನ್ಡಿಸ್ಟ್ರಕ್ಟೇಬಲ್. ಸೊ ಆತ್ಮನಿಗೆ ಯಾರು ಕೊಲ್ಲಕ್ ಆಗೋದಿಲ್ಲ, ನಾಶ ಮಾಡಕ್ ಆಗೋದಿಲ್ಲ. ಸೊ ನಾಶ ಮಾಡಕ್ ಆಗೋದಿಲ್ಲ ಅಂದ್ರೆ, ಸೊ ಆತ್ಮನಿಗೆ ಯಾವ್ದು ಶಸ್ತ್ರನಿಂದ ಕೊಲ್ಲಕ್ ಆಗೋದಿಲ್ಲ, ಇಲ್ಲಾಂದ್ರೆ ಗಾಳಿನಿಂದ ಅದಕ್ಕೆ ಮಾಡಕ್ ಆಗೋದಿಲ್ಲ, ಇಲ್ಲಾಂದ್ರೆ ಅಗ್ನಿನಿಂದ ಸುಡಕ್ ಆಗೋದಿಲ್ಲ, ನೀರಿನಿಂದ ಮುಳುಗಿಸಕ್ಕಾಗೋದಿಲ್ಲ. ಯಾವುದೋ ವಸ್ತುನಿಂದ ಆ ಆತ್ಮನಿಗೆ ಕೊಲ್ಲೋದು ಸಾಧ್ಯವಿಲ್ಲ. ಸೊ ಇದು ಆತ್ಮ ಹೆಂಗಿದೆ, ಆತ್ಮನ್ಗೆ ಇದು ಒಂದು ಕ್ಯಾರೆಕ್ಟರ್ ಆತ್ಮಂದು ಒಂದು ಗುಣ. ಅದಕ್ಕೆ ನೀವೇ ನೋಡಿದೀವಲ್ಲ, ಜಗನ್ನಾಥ್ ಪ್ರಭು ಹೇಳಿದಂಗೆ ನಮ್ಗೆ ನಾವು ಏನಾಗ್ತಾ ಇದೀವಿ, ಹೊಸ ಜನ್ಮ ತಗೋತಾ ಇದೀವಿ. ಆತ್ಮ ಅದೇ ಇದೆ. ನಾವು ಸಾಯ್ತಾ ಇದ್ದಿದ್ರೆ, ಆತ್ಮವನ್ನು ಡಿಸ್ಟ್ರಾಕ್ಟ್ ಆಗ್ತಾ ಇದೆ ಅಂದ್ರೆ ನಾಶವಾಗ್ತಾ ಇದ್ದಿದ್ರೆ, ಇನ್ನೊಂದು ಶರೀರದಲ್ಲಿ ನಮ್ಮ ಬೇರೆ ವಿಚಾರಗಳು ಬರ್ಬೇಕಿತ್ತು, ಹೌದಲ್ಲ? ಆದ್ರೆ ನಾವು ಇಲ್ಲಿ ಏನ್ ನೋಡ್ತೀವಿ, ನಾವು ಜಗನ್ನಾಥ್ ಪ್ರಭು ಕೊಟ್ಟಿದ್ದ ಎಕ್ಸಾಂಪಲ್ ನಿಂದ ಸೇಮ್ ಇದೆ. ಸೊ ಇಲ್ಲಿ ಇನ್ನೊಂದು ಕೇಳ್ಬೋದು, ಆತ್ಮ ಸಾಯತ್ತಾ ಅಂತ. ಆತ್ಮನಿಗೆ ನಾವು ಕೊಲ್ಲಬಹುದಾ ಅಂತ. ಸೊ ಭಗವದ್ಗೀತೆ ಪ್ರಕಾರ ನಾವು ಸಿಂಪಲ್ ಇತರನಲ್ಲಿ ನೋಡ್ಬೋದು. ಸೊ ಅವಿನಾಶಿತು ವಿದೂತ್ ಇತರನಲ್ಲಿ ಭಗವದ್ಗೀತೆಯ ಈ ಶ್ಲೋಕನಲ್ಲಿ ಬಹಳ ಸುಂದರವಾಗಿ ಇತರನಲ್ಲಿ ಹೇಳ್ತಾರೆ, ವಾಟ್ ಈಸ್ ವಿಚ್ pervades the entire body you should know to be indestructible. No one is unable to destroy that imperishable soul ಅಂತ ಭಗವಂತ ಹೇಳ್ತಾನೆ. ಸೊ ಅಂದ್ರೆ ಏನು ಈ ಪೂರ್ತಿ ಶರೀರದಲ್ಲಿ ಹರಡಿಸಿದೆ ಚೇತನೆ, ಅದನ್ನು ಯಾವುದು ಇತರನಿಂದ ನಮ್ಗೆ ಡಿಸ್ಟ್ರಾಯ್ ಮಾಡಕ್ ಆಗೋದಿಲ್ಲ ಅಂತ. ಸೊ ಭಗವದ್ಗೀತೆಯ 2.17 ನಲ್ಲಿ ಭಗವಂತ ಈ ಬಹಳ ಸುಂದರವಾದ ಶ್ಲೋಕನಲ್ಲಿ ಇದು ಹೇಳ್ತಾನೆ. ಅಂದ್ರೆ ಅರ್ಥ ಏನು, ಭಗವಂತ ಹೇಳ್ತಾ ಇದ್ದಾನೋ, ಸೊ ಆತ್ಮನ್ಗೆ ಕೊಲ್ಲೋದು ಅಸಾಧ್ಯವಾಗಿದೆ. ಇದು ಒಂದು ಆತ್ಮಂದು ಒಂದು ಗುಣ. ಇನ್ನೊಂದು ಗುಣ ಬಹಳ ಇದೆ. ಸೊ ಆತ್ಮ ಅಂದ್ರೆ ಒಬ್ಬೊಬ್ರು ಹೇಳ್ತಾರೋ, ಆತ್ಮ ಅಂದ್ರೆ ಗೊತ್ತಾ, ಒಂದು ಜ್ಯೋತಿ, ಒಂದು ಜ್ಯೋತಿ ಇನ್ನೊಂದು ಜ್ಯೋತಿ, ಎಲ್ಲಾ ಜ್ಯೋತಿಗಳು ಮಿಕ್ಸ್ ಆಗ್ಬಿಟ್ರೆ ಒಂದು ದೊಡ್ಡ ಜ್ಯೋತಿ ಆಗ್ಬಿಡುತ್ತೆ ಅಂತ. ಸೊ ಹಂಗಲ್ಲ, ಆತ್ಮಂದು ಎಲ್ಲಾ ಆತ್ಮಗಳು ಸೇಮ್ ಆಗಿರೋದಿಲ್ಲ, ಎಲ್ಲಾರು ಡಿಫ್ರೆಂಟ್ ವಾಗಿದಾರು. ಸೊ ಇಲ್ಲಿ ಭಗವಂತ ಹೇಳ್ತಾನು ಹೆಂಗೆ, ನತ್ವೇ ವಾಹಂ ಜಾತು ನಾಸಂ ನತ್ವೇ ನೇಮೇ ಜನಾಧಿಪ ನ ಚೈನಂ ಭೂಯಂತಾಪೋ ಸರ್ವೇ ವಯಂ ಅತಪರಂ. ನೆವರ್ ವಾಸ್ ದೇರ್ ಎ ಟೈಮ್ when I did not exist, nor you, nor all these kings, nor the further all shall all of the ages. ಅಂದ್ರೆ ಕೃಷ್ಣ ಇಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದಾನೋ, ಅಪ್ಪ
ನೀವು ಎಲ್ಲಾರು ಇಂಡಿವಿಜುವಲ್ ಇರ್ತೀರಾ. ಅಲ್ಲಿ ಅರ್ಜುನನ್ಗೆ ಉಪದೇಶ ಹೇಳ್ತಾ ಇದ್ರು. ಆದ್ರೆ ನಾವು ಇತರನಿಂದ ಅರ್ಥ ಮಾಡ್ಕೋಬಹುದು ಕಿ ಆತ್ಮಗಳು ಯಾವತ್ತೂ ನಾಶವಾಗೋದಿಲ್ಲ. ಮತ್ತು ಇಂಡಿವಿಜುವಲಿಟಿ ಅಂದ್ರೆ ನಮ್ದು ಒಂದು ಸ್ವತಂತ್ರವಾದ ನಮ್ದು ಒಂದು ಕ್ಯಾರೆಕ್ಟರ್, ಸ್ವತಂತ್ರವಾದ ಆತ್ಮಂದು ಗುಣ ಯಾವತ್ತೂ ಡಿಸ್ಟ್ರಾಯ್ ಆಗೋದಿಲ್ಲ. ಸೊ ನೀವು ಇಲ್ಲೇ ಈ ಇತರನಲ್ಲಿ ನೋಡ್ಬೋದು, ಇಬ್ರು ಅವಳಿ ಜೀವಳಿ ಮಕ್ಕಳಿದ್ದಾರೋ, ಆದ್ರೆ ಆ ಅವಳಿ ಜೀವಳಿ ಮಕ್ಕಳಲ್ಲಿ ಡಿಫ್ರೆಂಟ್ ಆಗಿ ಇಂಡಿವಿಜುವಾಲಿಟಿ ಇರುತ್ತೆ. ಅವರು ಇಬ್ರು ಬೇರೆ ಬೇರೆ ಗುಣ ಇರುತ್ತೆ ಅದರಲ್ಲಿ. ಇಬ್ರು ನೋಡಕ್ಕೆ ಒಂದು ಕಾಣಿಸ್ತಿರ್ಬೋದು, ಆದ್ರೆ ಅವ್ರದ್ದು ಇಂಡಿವಿಜುವಾಲಿಟಿ. ಅದೇ ತರ ಆತ್ಮ, ಎವ್ರಿ ಆತ್ಮ, ಒಂದೊಂದು ಆತ್ಮನಲ್ಲಿ ಏನೇನಿದೆ ಅವ್ರದ್ದು ಅವ್ರದೇ ಒಂದು ಇರುವಂತಹ ಕ್ಯಾರೆಕ್ಟರ್ ಇದೆ. ಸೊ ಅದಕ್ಕೆ ಆತ್ಮ ಇಂಡಿವಿಜುವಲ್ ಆಗಿ ಇರ್ತಾನಂತ. ಸೊ ಡಸ್ ಸೋಲ್ ಅಂದ್ರೆ ಸೊ ಸೋಲ್ ಹ್ಯಾವ್ ಫಾರ್ಮ್ ಯಾರಾದ್ರೂ ಕೇಳ್ಬೋದು. ಸೋಲ್ಗೆ ನಾವು ಫಾರ್ಮ್ ಅಂದ್ರೆ ಯಾವ ರೀತಿನಿಂದ ಆತ್ಮ ಇದೆ ಅಂತ, ಆತ್ಮನ್ಗೆ ಒಂದು ರೂಪ ಇದೆಯಾ ಅಂತ. ಸೊ ಒಬ್ಬೊಬ್ರು ಹೇಳ್ತಾರಲ್ಲ, ನಾವು ಕೇಳಿರ್ಬೋದು ಆತ್ಮ ಅಂದ್ರೆ ಈಗ ಜಸ್ಟ್ ಹಾರರ್ ಮೂವಿಗಳು ನಾವು ನೋಡಿದ್ರೆ ಆತ್ಮನೇ ನಡೆಯುತ್ತೆ ಅದ್ರಲ್ಲಿ ತೋರಿಸುವಂತ ಸೀನ್ಗಳು ನೋಡಿದ್ರೆ ಅಪ್ಪ ಆತ್ಮಗಳು, ಅಪ್ಪ ಭೂತಾತ್ಮ, ಪ್ರೇತಾತ್ಮ, ಈದಾತ್ಮ ಆದಾತ್ಮ ಅಂತ ತೋರಿಸಿ ನಮ್ಗೆ ಭಯ ಕೊಡಿಸ್ತಾರೆ. ಆದ್ರೆ ಆತ್ಮ ಅಂದ್ರೆ ಒಂದು ಶಬ್ದದ ಅರ್ಥ ಇಲ್ಲೇ ನಾವು ತಿಳ್ಕೊಬಹುದು. ಇಲ್ಲೇ ಆತ್ಮ ಅಂದ್ರೆ ಒಂದು ಇಂಡಿವಿಜುವಲ್ ಒಂದು ಸ್ವರೂಪ ಇರುತ್ತೆ ಆತ್ಮನ್ಗೆ. ಸೊ ಆ ಸ್ವರೂಪ ಯಾವ ವಸ್ತುವಿನಿಂದ ಮಾಡಿದೆ ಇಲ್ಲಿ ನಾವು ನೋಡ್ಬೋದು, ಸಚ್ ಚಿತ್ ಆನಂದ. ಸೊ ಈ ಇಂಗ್ರೀಡಿಯೆಂಟ್ ನಿಂದ ಈ ಆತ್ಮವನ್ನು ಮಾಡಲಾಗಿದೆ. ಯಾವುದು ಸತ್ ಅಂದ್ರೆ ಯಾವತ್ತೂ ಆತ್ಮ ಇರುತ್ತೆ. ಆತ್ಮನ್ಗೆ ನಾವು ಹಿಂದಿನ ಇತರನಲ್ಲಿ ಸ್ಲೈಡ್ ನಲ್ಲೇ ನೋಡಿದಲ್ಲ, ಆತ್ಮನ್ಗೆ ಯಾವತ್ತು ಕಡಿಯೋದು, ಬಡಿಯೋದು, ಇಲ್ಲ ಅಂದ್ರೆ ಕೊಲ್ಲೋದು ಅಸಾಧ್ಯವಾಗಿದೆ. ಅದೇ ತರ ಚಿತ್ ಅಂದ್ರೆ ಯಾವತ್ತೂ ನಾಲೆಜಬಲ್ ಇರುತ್ತೆ ಆತ್ಮನ್ಗೆ. ಸೊ ನಾನು ಕೇಳ್ತಾ ಇದ್ದೆ ಹಿಂದಿನ ಇತರನಲ್ಲಿ ಕ್ಲಾಸ್ ನಲ್ಲಿ, ಅವ್ರು ಹೇಳ್ತಾ ಇದ್ರು ನಮ್ಗೆ ಯಾವ್ದೋ ಒಂದು ತಪ್ಪು ಮಾಡ್ಬೇಕು, ತಪ್ಪು ಮಾಡಬಾರ್ದು, ಅದು ಯಾವತ್ತೂ ಇಲ್ಲಿ ಇರುತ್ತೆ, ನಮ್ಗೆ ರಿಫ್ಲೆಕ್ಟ್ ಆಗತ್ತೆ, ಬೇಡ ಅದು ಮಾಡಬಾರ್ದು. ಸೊ ಅದು ನಾಲೆಜ್ ಎಲ್ಲಿಂದ ಬರುತ್ತೆ? ಯಾಕಂದ್ರೆ ನಮ್ಮ ಚಿತ್ತನಲ್ಲಿ ಯಾವತ್ತೂ ಇದೆ ಅದು, ಇದು ದಿಸ್ ಇಸ್ ರಾಂಗ್, ದಿಸ್ ಇಸ್ ರೈಟ್ ಅಂತ. ಆದ್ರೆ ಕರೆಕ್ಟ್ ಆಗಿಲ್ಲ, ಯಾಕಂದ್ರೆ ನಾವು ಕೇಳೋದಿಲ್ಲ. ಯಾಕಂದ್ರೆ ನಮ್ಮ ಆತ್ಮಂದು ಗುಣ ಅದು ಏನಿದೆ ನಾಲೆಜಬಲ್, ಆಲ್ವೇಸ್ ನಾವು ಜ್ಞಾನಲ್ಲಿ ಇರ್ತೀವಿ. ಸೊ ಆದ್ರೆ ಅದನ್ನು ಸ್ವಲ್ಪ ಕವರ್ ಆಗಿದೆ, ಆದ್ರೂ ಅದು ಗುಣ ಇರುತ್ತೆ. ಇನ್ನೊಂದು ಆನಂದ, ಆತ್ಮಂದು ಒಂದು ಆತ್ಮ ಮಾಡಿದಂತ ಇದೆಲ್ಲ ಆನಂದ. ಸೊ ಯಾವದ್ದು ಆತ್ಮನಿಗೆ ಆನಂದ ಬೇಕು. ಸೊ ಇದು ಬಹಳ ಇಂಪಾರ್ಟೆಂಟ್ ವಾದ ಕ್ಯಾರೆಕ್ಟರ್. ಅದಕ್ಕೆ ಸಲುವಾಗಿ ನಾವು ನಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ ಆನಂದನಿಂದಲ್ಲ. ಆನಂದ ಅಂದ್ರೆ ಸರ್ಚ್ ಫಾರ್ ಹ್ಯಾಪಿನೆಸ್. ಸೊ ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆತ್ಮನಲ್ಲಿ ಇರೋದು. ಸೊ ಈ ಪ್ರಶ್ನೆಯನ್ನು ನಾವು ಉತ್ತರ ಕೊಟ್ಟು ಆತ್ಮನ್ಗೆ ಹೆಂಗೆ ಒಂದು ಸ್ವರೂಪ ಇದೆ ಅಂತ, ಸಚ್ಚಿದ್ ಆನಂದ್ ಅಂತ ಫಾರ್ಮ್ ನಿಂದ ಮಾಡಿದಂತ ಆತ್ಮಂದು ಸ್ವರೂಪ ಇದೆ. ಆದ್ರೆ ಯಾರಾದ್ರೂ ಪ್ರಶ್ನೆ ಕೇಳ್ಬೋದು, ಸರ್ ಆತ್ಮ ಇದೆ ಅಂತ ಹೇಳ್ತೀರಾ, ಆದ್ರೆ ಆತ್ಮ ಇರೋದು ಪ್ಲೇಸ್ ಎಲ್ಲಿದೆ ಅಂತ. ಶಾಸ್ತ್ರ ಅದನ್ನು ಡಿಫೈನ್ ಆಗಿ ಹೇಳುತ್ತೆ ಎಲ್ಲಿದೆ ಅಂತ. ಹೃದಯ ತಿಷ್ಠತಿ ಅಂದ್ರೆ ಕೃಷ್ಣ ಅಂತಾನೋ, ನಾನು ಎಲ್ಲಿರ್ತೀನಿ, ನಾನು ಆತ್ಮ ಎಲ್ಲೇ ಆತ್ಮ ಮತ್ತು ಪರಮಾತ್ಮ ಎಲ್ಲಿ ಇರ್ತಾರೋ ಹೃದಯ ಅಂದ್ರೆ ಹೃದಯನಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಸಿಟಿಂಗ್ ಪ್ಲೇಸ್ ಯಾವ್ದಿದೆ ಆತ್ಮಂದು ಹೃದಯನಲ್ಲಿ. ಅದಕ್ಕೆ ನಾವು ಯಾವತ್ತು ಯಾರಿಗಾದ್ರೂ ಹೇಳ್ತೀವಲ್ಲ, ನಾವು ತುಂಬಾ ಪ್ರೀತಿ ಮಾಡ್ತೀನಿ ಅಂತ, ಅವಾಗ ಹೃದಯದಲ್ಲಿ ಕೈ ಹಚ್ಚಿಡ್ತೀನಿ, ನಾನು ತುಂಬಾ 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 ಪ್ರೀತಿಸ್ತೀನಿ ಅಂತ. ಆದ್ರೆ ಯಾವತ್ತೂ ತಲೆ ಮೇಲೆ ಕೈ ಹಚ್ಚೋದಿಲ್ಲ, ನಾನು ತುಂಬಾ 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 ಪ್ರೀತಿಸ್ತೀನಿ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ನಮ್ಗೆಲ್ಲರಿಗೂ ಗೊತ್ತು ಇಲ್ಲಿಂದನೇ ಆತ್ಮಂದು ಸಿಟಿಂಗ್ ಪ್ಲೇಸ್ ಇದೆ ಅಂತ. ಸೊ ದಿಸ್ ಇಸ್ ಅ ಪ್ಲೇಸ್ ಆಫ್ ಸಿಟಿಂಗ್. ಸೊ ಹೃದಯ ತಿಷ್ಠತಿ ಭಗವದ್ಗೀತೆ ಪ್ರಕಾರ. ಅದೇ ತರ ಸೊ ಒಂದು ಶರೀರ, ಒಂದೊಂದು ಆರ್ಗನ್ಗಳು ನಮ್ಮ ಬಾಡಿದು ಚೇಂಜ್ ಮಾಡಿದ್ರೆ ಒಂದು ಆತ್ಮನು ಬೇರೆ ಆತ್ಮ ಹೋಗ್ಬಿಡುತ್ತಂತ. ಅಂದ್ರೆ ಒಂದು ನೀವು ನೋಡಿರ್ಬೋದು, ಎಲ್ಲರೂ ಹೇಳ್ತಾರಲ್ಲ, ನೀವು ಹೇಳ್ತಾ ಇದ್ದೀರಲ್ಲ ಹಾರ್ಟ್ ನಲ್ಲಿ ಆತ್ಮ ಇರುತ್ತೆ ಅಂತ. ಸೊ ಒಂದು ಹಾರ್ಟ್ ಸರ್ಜರಿ ಮಾಡಿಸ್ತಾರೋ ಎಷ್ಟು ಜನ, ಇವೆಲ್ಲ ಮಾಡಿಸ್ತಾರೋ. ಅಂದ್ರೆ ಏನು, ಈ ಒಂದು ಆತ್ಮವನ್ನು ಆ ಆತ್ಮನಲ್ಲಿ ಹೋಗ್ಬಿಡುತ್ತ ಅಂತ. ಹಂಗಾಗೋದಿಲ್ಲ. ಆತ್ಮಂದು ಒಂದು ಸಿಟ್ಟಿಂಗ್ ಪ್ಲೇಸ್ ಇದೆ. ಆದ್ರೆ ಹಂಗೆ ನಾವು ಹೇಳ್ತೀವಲ್ಲ, ನಾವು ಒಂದು ಗಾಡಿ ತಗೊಂಡ್ರೆ ದಿಸ್ ಇಸ್ ಗಾಡಿ
ಮಾಡ್ತೀವಿ, ಆ ಗಾಡಿನಲ್ಲಿ ಇರುವಂತ ಪಾರ್ಟ್ಗಳು ಚೇಂಜ್ ಮಾಡ್ಬೇಕಂದ್ರೆ ಸೊ ಒಂದೊಂದು ಪಾರ್ಟ್ ಚೇಂಜ್ ಆಗುತ್ತೆ. ಆದ್ರೆ ಗಾಡಿ ಹಂಗೆ ಇರುತ್ತೆ, ನಾವು ಹಂಗೆ ಇರ್ತೀವಿ, ಅದೇ ಹಂಗೆ ಇರುತ್ತೆ. ಪಾರ್ಟ್ ಚೇಂಜ್ ಮಾಡ್ತೀವಿ ಅದು, ಆದ್ರೆ ಅವನು ಡ್ರೈವರ್ ಸೇಮ್ ಇರ್ತಾನೋ, ಅವನಿಗೆ ಚೇಂಜ್ ಇದೆ, ಪಾರ್ಟ್ ಚೇಂಜ್ ಮಾಡ್ಬೋದು, ಅವ್ನು ಚೇಂಜ್ ಆಗೋದಿಲ್ಲ. ಸೊ ಅದೇ ತರ ನಮ್ಮ ಶರೀರನಲ್ಲಿ ಇರುವಂತಹ ಒಂದೊಂದು ಅವಯವಗಳು ಚೇಂಜ್ ಮಾಡಿದ್ರು ಆ ಆತ್ಮ ಇಂಡಿವಿಜುವಲಿಟಿ, ಅವ ಆತ್ಮ ಇರುವಂತ ಪ್ಲೇಸ್ ಯಾವತ್ತೂ ಚೇಂಜ್ ಆಗೋದಿಲ್ಲ. ಸೊ ಬಾಡಿನಲ್ಲಿ ಪಾರ್ಟ್ಗಳು ಚೇಂಜ್ ಆಗ್ಬೋದು, ಆತ್ಮಂದು ಪ್ಲೇಸ್ ಅನ್ನೋದು. ಸೊ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ ಇಲ್ಲಿ ಕೇಳಬಹುದು, ಏನಂತ, ನೀವು ಆತ್ಮ ಆತ್ಮ ಬಗ್ಗೆ ಹೇಳ್ತಾ ಇದ್ದೀರಾ ಸರ್, ಆತ್ಮನ್ಗೆ ನೋಡಕ್ ಸಾಧ್ಯ ಇದೆಯಾ, ನಮ್ಗೆ ತೋರಿಸ್ತೀರಾ ನೀವು ಆತ್ಮನ್ಗೆ ಅಂತ. ಸೊ ಎಸ್, ನೀವು ನೋಡ್ಬೋದು, ಆದ್ರೆ ಅದಕ್ಕೆ ಒಂದು ಏನ್ ಬೇಕು, ಅದಕ್ಕೆ ಒಂದು ಪಾತ್ರತೆ ಬೇಕು ನಿಮ್ಗೆ ನೋಡ್ಬೇಕಂದ್ರೆ. ಏನ್ ಪಾತ್ರತೆ ಬೇಕು? ಸೊ ಶಾಸ್ತ್ರ ಪ್ರಕಾರ ಆತ್ಮಂದು ಸೈಜ್ ಎಷ್ಟಿದೆ ಅಂದ್ರೆ, ದಿಸ್ ಇಸ್ ಸೈಜ್, ನಮ್ಮ ಕೂದಲಿನ ಅಗ್ರಭಾಗ ಅಂದ್ರೆ ಕೂದಲಿನ ಒಂದು ಸ್ಮಾಲ್ ಒಂದು ಕೂದಲು ತಗೊಂಡು ಅದರಲ್ಲಿ ಸ್ಮಾಲ್ ಪಾರ್ಟ್ ವನ್ನು ಕಟ್ ಮಾಡಿ, ಅಗ್ರಭಾಗವನ್ನು ಕಟ್ ಮಾಡಿ, ಅದರದ್ದು 100 ಪೀಸಸ್ ಮಾಡಿ, 100 ಪೀಸ್ ಮಾಡಿದ್ರೆ ಆ 100 ಪೀಸಿನಲ್ಲಿ ಒಂದು ಭಾಗ ತಗೊಂಡು ಅದರದ್ದು 100 ಪೀಸ್ ಮಾಡಿದ್ರೆ ಅದರದ್ದು ಏನ್ ಸೈಜ್ ಆಗತ್ತೆ, ಅದೇ ಆತ್ಮಂದು ಸೈಜ್. ಸೊ ಅಂದ್ರೆ ಏನು, ಒಂದು ಪಾರ್ಟ್ ಆಫ್ ಹೇರ್ದು 1000 ಪಾರ್ಟ್ ಮಾಡಿದ್ರೆ ಅದು ಸೈಜ್ ಆಫ್ ಆತ್ಮಂದು. ಸೊ ಈಗ ನಮ್ ಕಡೆ ಆ ತರ ಇಂದ್ರಿಯ, ಆ ತರ ನಮ್ ಕಡೆ ಇಂದ್ರಿಯ ಅಲ್ಲ, ನಮ್ ಕಡೆ ಆ ತರ ನಮ್ ಕಡೆ ಉಪಕರಣಗಳು ಇಲ್ಲ. ನಾವು ಆ ತರ ಈಗ ಜಸ್ಟ್ ನಾವು ಅಮೀಬಾಗೆ ನೋಡ್ಬೋದು, ಸ್ಮಾಲ್ ಅಮೀಬಾ, ಆದ್ರೆ ಆ ಅಮೀಬಾನಲ್ಲಿನೂ ಆತ್ಮ ಇದಾನ ಅಂತ ನಮ್ಗೆ ಗೊತ್ತಾಗೋದು, ಆತ್ಮನ ನೋಡೋಕ್ ಸಾಧ್ಯ ಆಗ್ತಾ ಇಲ್ಲ, ಅಂದ್ರೆ ನಮ್ ಕಡೆ ಅಷ್ಟು ಉಪಕರಣ ಇಲ್ಲ. ಸೊ ನಾವೇ ಕೇಳ್ಬೋದು, ಪ್ರಭುಜಿ ನಾವು ಆನೆ ಇದೆಯಲ್ಲ ಅದರಲ್ಲಿ ದೊಡ್ಡ ಆತ್ಮ ಇರುತ್ತಾ, ಇರುವೆ ಇದೆಯಲ್ಲ ಅದ್ರಲ್ಲಿ ಚಿಕ್ಕ ಆತ್ಮ ಇರುತ್ತಾ? ಇಲ್ಲ ಇಲ್ಲ ಪ್ರಭು, ಶಾರ್ಕ್ ಇರುತ್ತೆಲ್ಲ, ದೊಡ್ಡ ಶಾರ್ಕ್, ದೊಡ್ಡ ಶಾರ್ಕ್ ಇರುತ್ತೆ, ಅದರಲ್ಲಿ ದೊಡ್ಡ ಆತ್ಮ ಇರುತ್ತೆ ಅಂತ. ಸೊ ನೋ, ಆತ್ಮಂದು ಸೈಜ್ ಡಿಫೈನ್ ಆಗತ್ತೆ, ಅದೇ ತರ ಆತ್ಮಂದು ಸೈಜ್ ಅಷ್ಟೇ ಇರುತ್ತೆ, ಆದ್ರೆ ಅವ್ರಿಗೆ ಸಿಕ್ಕಿದಂತ ಬಾಡಿ ತರ ಅದು ವ್ಯಕ್ತ ಆಗುತ್ತೆ. ಸಂಗೆ ನೀವು 1980 ಕಾರ್ ತಗೊಂಡ್ರೆ ಅದು ಯಾವ ಸ್ಪೀಡ್ ನಲ್ಲಿ ಹೋಗುತ್ತೆ, 1980 ಸ್ಪೀಡ್ ನಲ್ಲಿ ಹೋಗುತ್ತೆ. 2021 ಕಾರ್ ತಗೊಂಡ್ರೆ ಅದು ಯಾವ ಸ್ಪೀಡ್ ನಲ್ಲಿ ಹೋಗುತ್ತೆ, ಅದೇ ಸ್ಪೀಡ್. ಸೊ ಕಾರ್ ತಗೊಳ್ಳೋದ್ರಿಂದ ಕಾರ್ದು ಇದಲ್ಲ, ಅದು ಆತರನಲ್ಲಿ ಇರುವಂತಹ ಇಂಜಿನ್ದು ಪ್ರಶ್ನೆ. ಸೊ ಇಲ್ಲಿ ನಾವು ನೋಡ್ಬೋದು. ಸೊ ಅದೇ ತರ ಯಾರಾದ್ರೂ ಕೇಳ್ಬೋದು, ಸರ್ ಸೊ ಅಂದ್ರೆ ಅರ್ಥ ಏನು, ವಿ ಆರ್ ಅಂದ್ರೆ ನಾವು ಗಾಡ್ ಇದೀವ, ಸೇಮ್ ಆಸ್ ಗಾಡ್ ಅಂತ, ನಾವು ಭಗವಂತ ಇದೀವ ಅಂತ ಅರ್ಥ. ಸೊ ನಾವು ಭಗವಂತ ಇದೀವ ಅಂದ್ರೆ ನಮ್ಗೂ ಆತ್ಮ, ನಾವು ಸಾಯೋದಿಲ್ಲ, ನಮ್ದು ನಾಲೆಜ್ ಯಾವತ್ತೂ ಇರತ್ತೆ, ನಾವು ಏನದು ಆನಂದನಲ್ಲಿ ಇರುವಂತ ಈ ಪ್ರವೃತ್ತಿ ಇದೆ ನಮ್ನಲ್ಲಿ. ಸೊ ಅಂದ್ರೆ ನಾವು ಭಗವಂತನ ನಾವು ಅಂತ, ನಾವು ಇಲ್ಲಂದ್ರೆ ನಾವು ಭಗವಂತ ಆಗ್ಬಿಡ್ತೀವ ಅಂತ. ಸೊ ಆದ್ರೆ ಇದು ಒಂದು ಅರ್ಥ ಮಾಡ್ಕೋಬೇಕು ನಾವು ಭಗವಂತ ಆಗೋಕ್ಕೂ ಸಾಧ್ಯ ಇಲ್ಲ, ನಾವು ಭಗವಂತ ಆಗ್ತೀವಂತನೂ ಅಲ್ಲ. ಯಾಕಂದ್ರೆ ಆ ಭಗವಂತನ ನಾವು ಅಂಶವಾಗಿದ್ದೀವಿ. ಅಂಶ ಅಂದ್ರೆ ತಿಳಿತಿರಲ್ಲ. ಸೊ ನಾವು ಸ್ಮಾಲ್ ಪಾರ್ಟಿಕಲ್ ಆಫ್ ಲಾಟ್. ಹೆಂಗೆ ಇಲ್ಲಿ ನೀವು ನೋಡ್ತಾ ಇದೆಯಲ್ಲ, ಸಮುದ್ರ ಇದೆ, ಆ ಸಮುದ್ರನಲ್ಲಿ ಇರುವಂತ ಒಂದು ಹನಿ ನಾವಿದ್ದೀವಿ. ಸೊ ಒಂದು ಹನಿನಿಂದ ಸಮುದ್ರ ಯಾವತ್ತೂ ಆಗೋದಿಲ್ಲ. ನಾವು ಒಂದ್ ಕಡೆ ಹನಿ ತಗೊಂಡ್ರೆ ಅದು ಒಂದು ಸ್ಮಾಲ್ ಒಂದು ಹನಿ ತಗೊಂಡು ಅದನ್ನು ಸಮುದ್ರದ ಆ ಹನಿನಲ್ಲಿರುವಂತಹ ಸಮುದ್ರದ ಗುಣ ಎಲ್ಲ ಇರುತ್ತೆ, ಅದರಲ್ಲಿ ಸಾಲ್ಟ್ ಇರುತ್ತೆ, ಅದರಲ್ಲಿ ಎಲ್ಲಾ ಗುಣ ಇರುತ್ತೆ, ಆದ್ರೆ ಅದು ಸೀಮೆ ಎಷ್ಟು, ಅದು ಸ್ಮಾಲ್ ಸೈಜ್ ನಲ್ಲಿ ಇರುತ್ತೆ. ಆದ್ರೆ ಸಮುದ್ರದ ಗುಣ, ಸಮುದ್ರ ಅಪಾರವಾದ. ಸೊ ಅದೇ ತರ ಭಗವಂತನೂ ಹಂಗೆ. ನಾವು ಭಗವಂತ ಆಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ನಮ್ನಲ್ಲಿ ಇರುವಂತ ಸೀಮೆ, ನಮ್ನಲ್ಲಿ ಕೊಟ್ಟಿದಂತ ನಮ್ದು ಕ್ಯಾಪಬಿಲಿಟಿ ಎಷ್ಟಿದೆ, ಸ್ಮಾಲ್ ಆಗಿದೆ. ಆದ್ರೆ ಭಗವಂತಂದು ಅಸೀಮಿತವಾದದ್ದು. ಸೊ ನಾವು ಈ ಪ್ರಶ್ನೆಯಿಂದ ನಾವು ತಿಳ್ಕೊಬಹುದು, ವಿ ಆರ್ ಇನ್ಫಿನಿಟ್ ಅಂಡ್ ಗಾಡ್ ಈಸ್ ಅನ್ಫಿನಿಟ್. ನಾವು ಫಿನಿಟ್ ಇದೀವಿ, ಸ್ಮಾಲ್ ಇದೀವಿ, ಆದ್ರೆ ಭಗವಂತ ಇನ್ಫಿನಿಟ್ ಇದಾನು. ಸೊ ಅದಕ್ಕಿಂತ ಜೀವಾತ್ಮ ಯಾವತ್ತೂ ಪರಮಾತ್ಮ ಆಗೋಕ್ ಸಾಧ್ಯ ಇಲ್ಲ. ಸೊ ವಿ ಆರ್ ದೇರ್ ಫಾರ್ ಆಲ್ವೇಸ್ ಸಬಾರ್ಡಿನೇಟ್ ಟು ಗಾಡ್. ಸೊ ಅದಕ್ಕೆ ನಾವು ಭಗವಂತನ ಸೇವಕರಾಗ್ಬೇಕು. ಭಗವಂತ ಆಗೋದು ಇಚ್ಛೆ ಪಟ್ರೂ ನಾವು ಭಗವಂತ ಆಗಕ್ ಸಾಧ್ಯ ಇಲ್ಲ. ಆದ್ರೂ ನಾವು ಹೇಳೋದಂದ್ರೆ ಇತರನಿಂದ ನಾವು ತಿಳ್ಕೊಬಹುದು. ಸೊ
ಸಿಂಪಲ್ ನಾಲೆಜ್ ನಲ್ಲಿ ಭಗವದ್ಗೀತೆಯ ಶಾಸ್ತ್ರ ಪ್ರಕಾರ ನಾವು ತಿಳ್ಕೊಂಡ್ರೆ ಬಹಳ ಸೈಂಟಿಫಿಕ್ ವಾಗಿ ಭಗವದ್ಗೀತೆ ಎಕ್ಸ್ಪ್ಲೇನ್ ಮಾಡುತ್ತೆ ಆತ್ಮಂದು ಸ್ಥಿತಿ, ಆತ್ಮ ಹೆಂಗಿದಾನಂತ, ಯಾವ ಸೈಜ್ ನಲ್ಲಿದೆ. ಆತ್ಮನ್ಗೆ ನೋಡ್ಬೇಕಂದ್ರೆ ಹೆಂಗ್ ಬೇಕು ಅಂದ್ರೆ ಅದಕ್ಕೆ ಆತ್ಮನ್ಗೆ ನೋಡುವಂತ ಪ್ರೊಸೆಸ್ ಇದೆ, ಆತನಿಂದ ನೋಡ್ಬೋದು, ನೋಡೋದಲ್ಲಿ ಇಂಪಾಸಿಬಲ್ ಇಲ್ಲ, ನೋಡ್ಬೋದು. ಸೊ ಆತ್ಮನಿಗೆ ಆತ್ಮಂದು ಗುಣಗಳನ್ನು ನಾವು ನೋಡಿದ್ದು, ಆತ್ಮಂದು ಯಾವ ಯಾವ ಗುಣಗಳನ್ನು ಇದೆ ಅಂತ. ಸೊ ಏನ್ ಭಗವಂತ ನಾವು ಆತ್ಮನ ಗುಣದಿಂದ ನಾವು ಭಗವಂತ ಆಗ್ಬಿಡ್ತೀವ ಅಂತ ಇಲ್ಲ, ನಾವ್ ಯಾವತ್ತೂ ಭಗವಂತ ಆಗಕ್ ಸಾಧ್ಯ ಇಲ್ಲ. ಸೊ ಇವೆಲ್ಲ ಕಾರಣದಿಂದ ನಾವು ತಿಳ್ಕೊಬಹುದು ಆತ್ಮಂದು ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಆತ್ಮ ಏನು ಅಂತ. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಸೊ ಇವತ್ತು ನಾವು ಇವೆಲ್ಲ ಆತ್ಮನ ಬಗ್ಗೆ ತಿಳ್ಕೊಂಡು ಒಂದು ವೈಜ್ಞಾನಿಕವಾಗಿ ಆತ್ಮಂದು ಗುಣವನ್ನು ತಿಳ್ಕೊಂಡು ಮತ್ತು ಶಾಸ್ತ್ರ ಪ್ರಾಮಾಣಿಕವಾಗಿ ಗುಣವನ್ನು ತಿಳ್ಕೊಂಡು. ಸೊ ಯಾರಿಗಾದ್ರೂ ಈ ಇದರಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ನೀವೆಲ್ಲರೂ ಕೇಳಬಹುದು. ಏನಾದ್ರು ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಕನ್ಫ್ಯೂಷನ್ ಇದೆ, ಪ್ರಭುಜಿ ನೀವು ಶಬ್ದ ಹೇಳಿದ್ರಿ ಅದು ನನ್ಗೆ ತಿಳಿಲಿಲ್ಲ, ಈ ತರ ಏನಾದ್ರೂ ನಿಮ್ಗೆ ಇದಿದ್ರೆ ಅದನ್ನು ನೀವು ಕೇಳಿ, ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನ ಪಡ್ತೀವಿ. ನಂಗನ್ಸುತ್ತೆ ಎಲ್ಲರೂ ಆತ್ಮಜ್ಞಾನ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಮತ್ತು ಎಲ್ಲರಿಗೂ ಆತ್ಮಜ್ಞಾನವಾಗಿದೆ ಅಂತ ತಿಳ್ಕೊಂಡು. ಸೊ ಜಗನ್ನಾಥ್ ಪ್ರಭು, ಯು ಕ್ಯಾನ್ ಕ್ಯಾರಿ ಆನ್. ಎಸ್ ಪ್ರಭು, ಎಲ್ಲರಿಗೂ ಆತ್ಮಜ್ಞಾನ ಆಗಿದೆ ಅಂತ ತಿಳ್ಕೊಂಡು ಇವತ್ತಿನ ಈ ಒಂದು ಸೆಷನ್ನ ಮುಗಿಸೋಣ. ನಾಳೆ ಮತ್ತೆ ಭೇಟಿಯಾಗೋಣ 7:30. ನಾಳೆ ಇನ್ನೂ ಅತ್ಯಂತ ಮುಖ್ಯವಾದಂಥ ಟಾಪಿಕ್, ನಮಗೆಲ್ಲರಿಗೂ ಇರೋಂಥ ಅನೇಕ ಕ್ವಶನ್ಗಳಿರುತ್ತೆ. ನಾನಿಂಥ ಒಳ್ಳೆಯವನು, ನನಗೇನಕ್ಕೆ ಈ ಥರ ದುಃಖ ಬರ್ತಾ ಇದೆ, ನನಗೇನಕ್ಕೆ ಕಷ್ಟ ಬರ್ತಾ ಇದೆ, ಇಲ್ಲ ಎಲ್ಲ ಮೋಸ ಮಾಡೋರು ಇರ್ತಾರೆ, ಅವ್ರಿಗೆ ದುಡ್ಡು ಬರ್ತಾ ಇರುತ್ತೆ, ಅವರೇ ಚೆನ್ನಾಗಿರ್ತಾರೆ, ಈ ಸಮಾಜದಲ್ಲಿ ಮೋಸ ಮಾಡೋರೇ ಚೆನ್ನಾಗಿರ್ತಾರೆ, ನಾನು ಇಂಥ ಒಳ್ಳೆಯವನು, ನನಗೆ ಯಾಕೆ ಈ ಥರ ದುಃಖ ಬರುತ್ತೆ, ಈ ರೀತಿ ಅನೇಕ ಇರುತ್ತೆ, ಒಂದು ಪ್ರಶ್ನೆಗಳಿರುತ್ತೆ. ಸೊ ಇದಕ್ಕೆ ನಾವು ತಿಳ್ಕೊಳ್ಳೋಣ ಕರ್ಮದ ನಿಯಮ ಏನಿದೆ, ದ ಲಾ ಆಫ್ ನೇಚರ್ ಏನಿದೆ ಅನ್ನೋದನ್ನು ನಾವು ನಾಳೆ ಒಂದು ಸೆಷನಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಎಲ್ಲರಿಗೂ ಹರೇ ಕೃಷ್ಣ. ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.